ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನ ಕರ್ತನು ನೇಮಿಸಿದ ದಿನವಾಗಿದೆ. ನಾವು ಸಂತೋಷಿಸುವರಾಗಬೇಕು, ನಾವು ಆತನ ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ. 6 ದಿವಸಗಳು ಎಲ್ಲ ಸೃಷ್ಟಿ ಕಾರ್ಯಗಳನ್ನು ನೋಡ್ತೇವೆ. ಆದರೆ 7ನೇ ದಿನ ಕರ್ತನಿಗೆ ಅದು ಮೀಸಲಾದ ದಿನವಾಗಿದೆ. ಈ ದಿನದಲ್ಲಿ ದೇವರ ಕಾರ್ಯವನ್ನು, ದೇವರು ಏನೆಲ್ಲ ನಮ್ಮ ಜೀವಿತದಲ್ಲಿ ಉಪಕಾರಗಳು ಮಾಡಿದ್ದಾನೆ ಅದನ್ನು ನಾವು ಧ್ಯಾನಿಸಿಕೊಳ್ಳುವಂತ ದಿನವಾಗಿದೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಒಂದು ವೇಳೆ ಆ ದೇವರ ನೇಮಿಸಿದ ದಿನದಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ, ಯಾವುದೇ ರೀತಿಯಲ್ಲಿ ಅವರು ಹೊರಲಿಕ್ಕಿಲ್ಲ, ಯಾವುದೇ ಒಂದು ಕೆಲಸ ಮಾಡಿದರೆ ಅದಕ್ಕೆ ಶಿಕ್ಷೆ ಇತ್ತು. ಆದರೆ ಇವತ್ತಿನ ಹೊಸ ಒಡಂಬಡಿಕೆಯಲ್ಲೂ ಸಹ ನಾವು ನೋಡ್ತೇವೆ ಒಂದು ದಿನ ಕರ್ತನಿಗೋಸ್ಕರ ಮೀಸಲಾದ ದಿನ ಎಂಬುದನ್ನು ನೋಡ್ತೇವೆ. ಈ ದಿನದಲ್ಲಿ ನಾವು ಕರ್ತನನ್ನು, ಆತನು ಆರಾಧನೆ ಮಾಡಬೇಕು. ಆತನಿಗೆ ಘನತೆ, ಆತನಿಗೆ ಸ್ತೋತ್ರ, ಆತನಿಗೆ ಪರಿಪೂರ್ಣವಾದ ಆರಾಧನೆ ಮಾಡೋದಕ್ಕೋಸ್ಕರ ದೇವರು ಈ ದಿನವನ್ನು ಇಟ್ಟಿದ್ದಾನೆ. ನಾವು ನೋಡ್ತೇವೆ ಪ್ರತಿಯೊಂದು ಹಂತಗಳಾಗಿ ಒಂದು ಆರಾಧನೆ ಭಾಗಗಳನ್ನು ನೋಡ್ತೇವೆ. ಆದರೆ ಮೊದಲನೇ ಭಾಗವೇ ಅದು ಕರ್ತನನ್ನು ಆರಾಧಿಸುವುದು. ಆರಾಧನೆ ಮೊದಲ ಭಾಗವೇ ದೇವರನ್ನು ಆರಾಧಿಸುವುದು. ನಾವು ನೋಡ್ತೇವೆ ಯಾವಾಗ ದೇವರನ್ನು ಆರಾಧಿಸ್ತೇವೋ ಆಗ ದೇವರ ಮಹಿಮೆ ಇಳಿದು ಬರೋದು ನೋಡ್ತೇವೆ. ಒಂದು ಮೇಘವು ಇಳಿದು ಬರೋದು ನೋಡ್ತೇವೆ, ಒಂದು ಪ್ರಸನ್ನತೆ ಇಳಿದು ಬರೋದು ನೋಡ್ತೇವೆ. ನಾವು ನೋಡ್ತೇವೆ ಆದಿ ಅಪೊಸ್ತಲ ಕಾಲಗಳಲ್ಲಿ ಅವರು ನೋಡ್ತೇವೆ, ಅವರು ಒಂದು ಕೂಡಿ ಒಂದು ಐಕ್ಯತೆಯಲ್ಲಿ ಸಹೋದರನತೆಯಲ್ಲಿ ಸೇರುವಾಗ ದೇವರ ಮಹಿಮೆ ಅವರ ಮಧ್ಯದಲ್ಲಿ ಇಳಿದು ಬರೋದು ನೋಡ್ತೇವೆ. ಹೌದು ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಬಂದಿದ್ದೇವೆ. ಆರಾಧನೆಗೆ ಮುಂಚೆ ದೇವರ ವಾಕ್ಯದಲ್ಲಿ ನಾವು ಉತ್ತೇಜನಗೊಳ್ಳುತ್ತಾ ನಾವು ಆರಾಧನೆಗೆ ಹೋಗುವ. ಕೀರ್ತನೆ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಹೀಗೆ ಬರೆಯಲ್ಪಟ್ಟಿದೆ: ಯಾವನ ದುಷ್ಟರ ಆಲೋಚನೆಯಂತೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಿಗೆ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರೋನು, ಅವನೆಷ್ಟೋ ಧನ್ಯನು. ಅವನ ನೀರಿನ ಕಾಲುವೆಗಳಲ್ಲಿ ಬಳಿಯ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಯಾವನ ದುಷ್ಟರ ಆಲೋಚನೆಯಂತೆ ನಡೆದಿ, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನೇ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಿಗೆ ಅದನ್ನೇ ಹಗಲಿರುಳು ಧ್ಯಾನಿಸುತ್ತೇನು, ಅವನೆಷ್ಟೋ ಧನ್ಯನೆಂಬುದು. ನಾವು ಪ್ರತಿನಿತ್ಯ ದೇವರ ಬಗ್ಗೆ ಯೋಚನೆ ನಾವು ನೋಡ್ತೇವೆ. ಎಷ್ಟೋ ದಿನಗಳು ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ, ಇದರ ಬಗ್ಗೆ ಯೋಚನೆ ಮಾಡ್ತೇವೆ. ನಮ್ಮ ಕೆಲಸಗಳಲ್ಲಿ ನಾವು ಸಹ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಎಲ್ಲ ಹೌದು, ನಾವು ಮಾಡಲೇಬೇಕು. ಆದರೆ ನಾವು ಅದಕ್ಕಿಂತ ಮುಂಚಾಗಿ ನಾವು 24 ಗಂಟೆಯಲ್ಲಿ 2.5 ಗಂಟೆ ನಾವು ನೋಡ್ತೇವೆ, ದಶಾಂಭಾಗ ನಾವು ಆ ಗಂಟೆಯಲ್ಲಿ ಸಮಯದಲ್ಲಿ ನಾವು ಕೊಡ್ಲಿಕ್ಕೆ ಉಂಟು. ನಾವು ದೇವರ ಬಗ್ಗೆ ನಾವು ಥಿಂಕ್ ಮಾಡಬೇಕು. ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, ದೇವರು ನನ್ನ ಕುಟುಂಬವನ್ನು ಯಾವ ರೀತಿ ಕಾಪಾಡಿದ್ದಾನೆ, ಯಾವ ರೀತಿ ಯಾವುದೇ ದುಷ್ಟನು ಬರದಂತೆ, ಯಾವುದೇ ರೋಗವು ನಮ್ಮನ್ನು ಮುಟ್ಟದಂತೆ, ಯಾವುದೇ ವ್ಯಾಧಿಯು ನಮ್ಮನ್ನು ಮುಟ್ಟದಂತೆ, ಯಾವುದೇ ಕ್ರಿಮಿಕೀಟಗಳು ನಮ್ಮನ್ನು ಮುಟ್ಟದಂತೆ ದೇವರು ಬೇಲಿಯಾಗಿದ್ದುಕೊಂಡು ದೇವರು ನಮ್ಮನ್ನು ಕಾಪಾಡೋನಾಗಿದ್ದಾನೆ ಎಂಬುದನ್ನು ನಾವು ಧ್ಯಾನಿಸಿಕೊಳ್ಬೇಕು. ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದು. ಯಾಕಂದ್ರೆ ನೋಡ್ತೇವೆ ಯೋಬನ ಇಡೀ ಕುಟುಂಬವನ್ನು ದೇವರು ಬೇಲಿಯಾಗಿದ್ದನ್ನು ಕಾಪಾಡಿದ್ದು ನೋಡ್ತೇವೆ. ಇವತ್ತು ಯಾವ ಒಂದು ಆ ಬೇಲಿಯು ಕಡಿಯಲ್ಪಡ್ತದೋ ಆಗ ದುಷ್ಟನು ಬರುವುದು ನೋಡ್ತೇವೆ. ಹೌದು ಪ್ರಿಯರೇ, ನಮ್ಮಲ್ಲಿ ಯಾವಾಗಲೂ ದೇವರ ಬೇಲಿ, ಆತನ ಒಂದು ಕವಚ ನಮ್ಮ ಜೊತೆ, ನಮ್ಮ ಕುಟುಂಬದೊಟ್ಟಿಗೆ, ನಮ್ಮೊಟ್ಟಿಗೆ ನಾವು ಇರುವುದಾದರೆ ಯಾವುದೇ ದುಷ್ಟನಿಗೆ, ಯಾವುದೇ ಸೈತನಿಗೆ ಅಧಿಕಾರ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸ್ತಿರೋನು. ನಾವು ದೇವರ ವಾಕ್ಯಗಳನ್ನು, ದೇವರ ಮಾಡಿದ ಉಪಕಾರಗಳನ್ನು ನಾವು ಧ್ಯಾನಿಸಿಕೊಳ್ಳುತ್ತಾ ಇರಬೇಕು. ದೇವರ ಉಪಕಾರಗಳು, ದೇವರನ್ನ ಎಷ್ಟು ಉಪಕಾರಗಳು ಮಾಡಿದ್ದೆ ನನ್ನ ವ್ಯಕ್ತಿಗತ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ ನೀನು ಮಾಡಿದ ಪ್ರತಿಯೊಂದು ಉಪಕಾರಗಳಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಿರಬೇಕು. ಆಗ ದೇವರ ವಾಕ್ಯ ಹೇಳ್ತದೆ, ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರೋ ಮರದ ಹಾಗಿರೋನು. ನಾವು ನೋಡ್ತೇವೆ ನೀರಿನ ಕಾಲುವೆಗಳಲ್ಲಿ ಬೆಳೆದ ಮರ ಯಾವ ರೀತಿ ಒಂದು ಹಸಿರೆಲೆಗಳನ್ನು ಬೆಳೆಯುತ್ತಾ ಅದು ಆ ಒಂದು ಒಳ್ಳೆ ರೀತಿಯಲ್ಲಿ ಯಾವುದಕ್ಕೂ ಅದು ಯಾವುದೇ ಒಂದು ಪರಿಸ್ಥಿತಿಗಳು ಬರ್ಬೋದು. ಆದರೆ ಆ ಮರವು ಒಂದು ಹಸುರಾದ ಎಲೆಗಳನ್ನು ಬಿಡುತ್ತಲೇ ಇರ್ತದೆ. ಯಾಕಂದ್ರೆ ನೀರಿನ ಅಂಶ ಉಂಟು ಅಲ್ಲಿ ಒಂದು ಫಲವತ್ತಾದ ಭೂಮಿ ಅದಕ್ಕೆ ಸಿಕ್ಕಿರ್ತದೆ. ಅದರ ಆ ಬೇರುಗಳು ಅದನ್ನು ಹೀರಿಕೊಂಡು ಒಳ್ಳೆ ರೀತಿಯಲ್ಲಿ ಅದು ಬೆಳೆದು ಬರುವುದು ನೋಡ್ತೇವೆ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯವಿಲ್ಲ. ನಮ್ಮ ಕಾರ್ಯ ನಾವೇನೆಲ್ಲ ಮಾಡ್ತೀವಿ ಪ್ರಯತ್ನ ಅದ್ರ ಸಫಲ ಆಗಬೇಕಾ? ಮೊದಲನೇದಾಗಿ ನಾವು ದೇವರನ್ನು ಧ್ಯಾನಿಸ್ತಿರುವವರಾಗಬೇಕು. ನಾವು ದೇವರಿಗೆ ಯಾವಾಗಲೂ ಹೊಗಳುವವರಾಗಬೇಕು. ನಾವು ದೇವರಿಗೆ ಸ್ತೋತ್ರಗಳ ಯಜ್ಞಗಳ ಸಮರ್ಪಣೆ ಮಾಡುವವರಾಗಬೇಕು ನಮ್ಮ ಬಾಯಲ್ಲಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 50 ಅಲ್ಲಿ 50ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸರು ಅವರೇ ನನ್ನ ಗೌರವಿಸ್ತಾರೆ. ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳೋರಿಗೆ ದೇವರ ವಿಶೇಷವಾದ ರಕ್ಷಣೆ ಎಂಬುದು. ತನ್ನ ನಡತೆ, ನಮ್ಮ ಪ್ರತಿದಿನ ನಡತೆಯನ್ನು ದೇವರ ಹತ್ರ ನಾನು ಯಾವ ರೀತಿ ನಡೆದುಕೊಂಡಿದ್ದೇನೆ 6 ದಿವಸಗಳು, ಒಂದು ವೇಳೆ ದೇವರಿಗೆ ನಾನು ಅವಿಧೇನಾಗಿದ್ದೇನೋ, ಅಥವಾ ದೇವರು ನನ್ನ ಪಾಪದಲ್ಲಿ ಹೋಗಿದ್ದೇನೋ, ಅಥವಾ ದೇವರ ಒಂದು ಆಜ್ಞೆಗಳನ್ನು ಮೀರಿ ನಡೆದನೋ ಎಂಬುದು ನಾವು ಸರಿಪಡಿಸಿಕೊಳ್ಬೇಕು. ದೇವರೇ, ನಾನು ಈ ತರ ನಡೆದುಕೊಂಡಿದ್ದೇನೆ, ದೇವರ ನನಗೆ ನಿನ್ನ ಕೃಪೆ ಬೇಕು, ನಿನ್ನ ನನಗೆ ಪ್ರಸನ್ನತೆ ಬೇಕು, ದೇವ ನಾನು ಸರಿಯಾದ ಮಾರ್ಗದಲ್ಲಿ, ಒಂದು ನೀಟಾದ ಮಾರ್ಗದಲ್ಲಿ ನಾನು ನಡೆಸಿ ಎಂಬುದು ದೇವರ ಹತ್ರ ನಾನು ಕೇಳುವಾಗ ದೇವರು ಒಂದು ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಆ ಮರ ಮಾತ್ರ ಅದೇ ರೀತಿ ನಮ್ಮ ವ್ಯಕ್ತಿಯದು ನಾವು ಫಲ ಕೊಡ್ತಾ 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 ನಾವು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಪ್ರಿಯರೇ, ನಾವು ನೋಡ್ತೇವೆ, ನೀವು ಯಾವ ಒಂದು ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಈ ಒಂದು ಅರ್ಧ ನೋಡ್ತಿರಬಹುದು. ಅದನ್ನು ನಾನು ಹೇಳೋದಿಷ್ಟೇ, ದೇವರ ವಾಕ್ಯದಲ್ಲಿ ಧರ್ಮಶಾಸ್ತ್ರವನ್ನು ಹಗಲಿರುಳು, ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಿರ್ಬೇಕು. ಅದರ ಬಗ್ಗೆ ಥಿಂಕಿಂಗ್ ಮಾಡಿಕೊಂಡು, ಆಲೋಚನೆ ಮಾಡಿಕೊಂಡು ಧ್ಯಾನಿಸುವುದರೆ ಅದು ನಿಮಗೆ ಫಲಭರಿತವ ರೀತಿಯಲ್ಲಿ ನಮ್ಮನ್ನು ನಡೆಸ್ತದೆ. ಯಾವುದೇ ಸುನಾಮಿ, ಯಾವುದೇ ಸುಂಟರಗಳು, ಯಾವುದೇ ಪರಿಸ್ಥಿತಿಗಳು, ಯಾವುದೇ ಈ ಲೋಕದಲ್ಲಿ ಯಾವುದೇ ವ್ಯಾಧಿ ಬರ್ಬೋದು, ನಮ್ಮನ್ನು ಮುಟ್ಟುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ನಮಗೆ ಕವರ್ ಆಗಿರ್ತದೆ. ಇದು ಕವಚವಾಗಿರುವಾಗ ನಮ್ಮನ್ನು ಯಾವುದು ಮುಟ್ಟುವುದಿಲ್ಲ. ಹೌದು ಪ್ರಿಯರೇ, ನಾವು ಈ ಸಮಯದಲ್ಲಿ ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಕೇಳಿದ ಮೇರೆಗೆ ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಳ್ಳುವ. ಹೌದು, ನನ್ನ ಜೀವಿತದಲ್ಲಿ ಆ ನಡತೆಗಳನ್ನು ಸರಿಪಡಿಸಿಕೊಳ್ಬೇಕು, ನನ್ನ ಆಲೋಚನೆಯನ್ನು ಸರಿಪಡಿಸಿಕೊಳ್ಬೇಕು, ನನ್ನ ಒಂದು ಜೀವಿತ ನಾನು ಸರಿಪಡಿಸಿಕೊಂಡು ನಾನು ದೇವರೇ ನಿನಗೆ ಮೆಚ್ಚುಗೆಯಾದ ಆರಾಧನೆ ಮಾಡಬೇಕು, ನಾನು ನಿನಗೆ ಯೋಗ್ಯವಾದ ಒಂದು ಆರಾಧನೆ ಮಾಡಲಿಕ್ಕೆ ನಾನು ನಡೆಸಿ ಎಂಬುದು ಈ ಸಮಯದಲ್ಲಿ ನಾವು ಕೇಳಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆ ಹೋಗುವ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುವ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ ಕರ್ತನೆಪ್ಪ, ಯೆಹೋವನ ವಾಕ್ಯವನ್ನು ಹಗಲಿರುಳು ನಾವು ಧ್ಯಾನಿಸ್ತಿರಬೇಕೆಂದು, ಧರ್ಮಶಾಸ್ತ್ರವನ್ನು ಹಗಲಿರುಳು ನಾವು ಧ್ಯಾನಿಸುವ ಮಕ್ಕಳಾಗಿ ದೇವ, ಅದೇ ರೀತಿ ನಿನ್ನ ಆರಾಧನೆ ನಾವು ಯಾವಾಗಲೂ ನಮ್ಮ ಬಾಯಿಗಳಲ್ಲಿ ಸ್ತುತಿಗಳು ಬರಬೇಕು, ನಮ್ಮ ಬಾಯಲ್ಲಿ ಯಾವಾಗಲೂ ನಾವು ಆರಾಧನೆ ಬರುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಳ್ಳಬೇಕು ಪ್ರಾರ್ಥಿಸಿಕೊಳ್ತೇವೆ. ಆಗ ನಿನ್ನ ವಾಕ್ಯ ಹೇಳ್ತೇವೆ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯವೆಲ್ಲೂ ಸಫಲವಾಗುವುದು. ದೇವ, ನಮ್ಮೆಲ್ಲ ಕಾರ್ಯಗಳು ಸಫಲ ಆಗಬೇಕಾ ಸ್ವಾಮಿ, ನಮ್ಮೆಲ್ಲ ಒಂದು ಕುಟುಂಬಗಳು ಕಟ್ಟಲ್ಪಡಬೇಕಾ, ನಮ್ಮ ವ್ಯಕ್ತಿಗತ ಜೀವಿತ ಆಶ್ರಿತಲ್ಪಡಬೇಕಾ ದೇವ. ಹೌದು ಸ್ವಾಮಿ, ನಿನ್ನ ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ದೇವ ನಾವು ಸರಿಪಡಿಸಿಕೊಳ್ಳೋ ರೀತಿಯಲ್ಲಿ ನಮ್ಮನ್ನು ಸಹಾಯ ಮಾಡು ಪವಿತ್ರಾತ್ಮನೇ. ದೇವನ ನಂಬುತ್ತೇನೆ ಸ್ವಾಮಿ, ನಾವು ಆರಾಧನೆಗೆ ಹೋಗುವಾಗ ಸ್ವಾಮಿ ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಯೇಸು ನಮ್ಮ ಕೈಗೆ ಒಪ್ಪಿಸಿಕೊಳ್ತೇವೆ. ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಪ್ರತಿಯೊಂದು ನಡತೆಗಳು ಸ್ವಾಮಿ ನಿನ್ನ ದೃಷ್ಟಿಗೆ ಅದು ಯೋಗ್ಯ ರೀತಿಯಲ್ಲಿ ಆಗುವುದಕ್ಕೋಸ್ಕರ ನಮ್ಮನ್ನು ಸರಿಪಡಿಸು ಪವಿತ್ರಾತ್ಮನೇ. ದೇವ, ಇದನ್ನು ನೋಡುವಂಥ ಒಬ್ಬೊಬ್ಬರ ಒಂದು ಕುಟುಂಬಗಳು ಅದು ಕಟ್ಟಲ್ಪಡೋ ರೀತಿಯಲ್ಲಿ, ಒಂದು ಆಶ್ರಯಿಸಲ್ಪಡೋ ರೀತಿಯಲ್ಲಿ ನಿನ್ನ ಆಶೀರ್ವಾದ ಮಾಡು. ಇದರ ಮುಖಾಂತರ ನಿನ್ನ ಮಹಿಮೆ ಹೊತ್ತು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡೋಣ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವು ಆರಾಧಿಸುವ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವಂತ ನಮ್ಮ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಾವು ಕೈಗಳನ್ನು ಚಪ್ಪಲಿಯನ್ನು ತಟ್ಟುತ್ತಾ ಜನರನ್ನು ಭರಿಸುತ್ತಾ ಆತನ ನಮ್ಮ ನಿಸಮದಲ್ಲಿ ನಾವು ಕೊಂಡಾಡೋಣ. ಹಲ್ಲೆಲೂಯಾ, ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ ರಾಜ. ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು, ನಾವು ಸ್ತುತಿಸುವ ನಮ್ಮ ಯೇಸುವು ಆತ ನಿತ್ಯ ನಿರಂತರನು. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು, ನಾವು ಸ್ತುತಿಸುವ ನಮ್ಮ ಯೇಸುವು ಆತ ನಿತ್ಯ ನಿರಂತರನು. ಆಕಾಶ ಐದರು ಈ ಭೂಮಿ ಪಾಡಿದರು, ಆಕಾಶ ಐದರು ಈ ಭೂಮಿ ಪಾಡಿದರು, ಪದರದಂತ ಮಹಿಮೆಯುಳ್ಳವನು, ನಿತ್ಯವೂ ಇರುವಂತ ನೀತಿವಂತನು, ಪದರದಂತ ಮಹಿಮೆಯುಳ್ಳವನು, ನಿತ್ಯವೂ ಇರುವಂತ ನೀತಿವಂತನು. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು, ನಾವು ಸ್ತುತಿಸುವ ನಮ್ಮ ಯೇಸುವು ಆತ ನಿತ್ಯ ನಿರಂತರನು. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು, ನಾವು ಸ್ತುತಿಸುವ ನಮ್ಮ ಯೇಸುವು
ಆತ ನಿತ್ಯ ನಿರಂತರನು. ಸರ್ವಾಂಗ ಸುಂದರ ದಯೆಯಲ್ಲಿ ಸಾಗರ 10,000 ಆತ ಮನೋಹರ. ಸರ್ವಾಂಗ ಸುಂದರ ದಯೆಯಲ್ಲಿ ಸಾಗರ 10,000 ಆತ ಮನೋಹರ. ಸುತ್ತಲೂ ಅತಿ ಮಧುರ ನನ್ನೇಸುವ ಸುತ್ತಲೂ ಅತಿ ಮಧುರ. ಸುತ್ತಲೂ ಅತಿ ಮಧುರ ನನ್ನೇಸುವ ಸುತ್ತಲೂ ಅತಿ ಮಧುರ. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು. ನಾವು ಸ್ತುತಿಸುವ ನಮ್ಮ ಯೇಸು ಆತ ನಿತ್ಯ ನಿರಂತರನು. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು. ನಾವು ಸ್ತುತಿಸುವ ನಮ್ಮ ಯೇಸು ಆತ ನಿತ್ಯ ನಿರಂತರನು. ಪಾಪ ವಿಮೋಚಕ ರೋಗ ನಿವಾರಕ ನಮ್ಮನ್ನು ತಿದ್ದುವ ಒಳ್ಳೆಯ ಶಿಕ್ಷಕ. ಪಾಪ ವಿಮೋಚಕ ರೋಗ ನಿವಾರಕ ನಮ್ಮನ್ನು ತಿದ್ದುವ ಒಳ್ಳೆಯ ಶಿಕ್ಷಕ. ಲೋಕಕ್ಕೆ ಒಬ್ಬ ರಕ್ಷಕ ನಮ್ಮೇಸುವ ಬಿಟ್ಟರೆ ನಿತ್ಯ ನರಕ. ಲೋಕಕ್ಕೆ ಒಬ್ಬ ರಕ್ಷಕ ನಮ್ಮೇಸುವ ಬಿಟ್ಟರೆ ನಿತ್ಯ ನರಕ. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು. ನಾವು ಸ್ತುತಿಸುವ ನಮ್ಮ ಯೇಸು ಆತ ನಿತ್ಯ ನಿರಂತರನು. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು. ನಾವು ಸ್ತುತಿಸುವ ನಮ್ಮ ಯೇಸು ಆತ ನಿತ್ಯ ನಿರಂತರನು. ಪಾಪ ವಿಮೋಚಕ ರೋಗ ನಿವಾರಕ ನಮ್ಮನ್ನು ತಿದ್ದುವ ಒಳ್ಳೆಯ ಶಿಕ್ಷಕ. ಪಾಪ ವಿಮೋಚಕ ರೋಗ ನಿವಾರಕ ನಮ್ಮನ್ನು ತಿದ್ದುವ ಒಳ್ಳೆಯ ಶಿಕ್ಷಕ. ಲೋಕಕ್ಕೆ ಒಬ್ಬ ರಕ್ಷಕ ನಮ್ಮೇಸುವ ಬಿಟ್ಟರೆ ನಿತ್ಯ ನರಕ. ಪಾಪಕ್ಕೆ ಒಬ್ಬ ರಕ್ಷಕ ನಮ್ಮೇಸುವ ಬಿಟ್ಟರೆ ನಿತ್ಯ ನರಕ. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು. ನಾವು ಸ್ತುತಿಸುವ ನಮ್ಮ ಯೇಸು ಆತ ನಿತ್ಯ ನಿರಂತರನು. ನಾವು ಆರಾಧಿಸುವ ದೇವರು ಆತ ಪರಿಶುದ್ಧ ಪರಿಶುದ್ಧನು. ನಾವು ಸ್ತುತಿಸುವ ನಮ್ಮ ಯೇಸು ಆತ ನಿತ್ಯ ನಿರಂತರನು. ನಾವು ಆರಾಧಿಸುವ ದೇವರು ಆತನೊಬ್ಬನೇ ಪರಿಶುದ್ಧನು. ಆತನೊಬ್ಬನೇ ಪರಿಶುದ್ಧನು. ಆತನೊಬ್ಬನೇ ಪರಿಶುದ್ಧನಾಗಿದ್ದಾನೆ. ಎಲ್ಲ ಪಾಪ ವಿಮೋಚಕ ರೋಗ ನಿವಾರಕ ನಮ್ಮನ್ನು ಬಿಟ್ಟು ಹೋದ ಶಿಕ್ಷಕ. ಲೋಕಕ್ಕೆ ಒಬ್ಬನೇ ರಕ್ಷಕ ಅದೇ ಯೇಸು. ಅದೇ ಯೇಸು. ಯೇಸುವಿನ ರಕ್ಷಕ, ಯೇಸುವಿನ ಒಡೆಯನು, ಯೇಸುವಿಗೆ ಬಿಡುಗಡೆ ದಾಯಕನು, ಯೇಸುವಿನ ಆರೋಗ್ಯ ದಾಯಕನು. ಯೇಸುವಿನ ಮುಖಾಂತರ ಮಾತ್ರ ಬಿಡುಗಡೆ, ಯೇಸುವಿನಲ್ಲಿ ಮಾತ್ರ ಸಮೃದ್ಧಿ, ಯೇಸುವಿನಲ್ಲಿ ಮಾತ್ರ ಆಶೀರ್ವಾದ, ಯೇಸುವಿನಲ್ಲಿ ಮಾತ್ರ ಅದ್ಭುತ, ಯೇಸುವಿನಲ್ಲಿ ಮಾತ್ರ ಒಂದು ವಿಶೇಷವಾದ ಕಾರ್ಯಗಳಾಗಲಿಕ್ಕೆ ಮಾತ್ರ ಸಾಧ್ಯ. ಸ್ವಾಮಿ ದೇವ, ನೀನು ಪಾಪ ವಿಮೋಚಕ, ರೋಗ ನಿವಾರಕ ದೇವ. ನಮ್ಮನ್ನು ನೀನು ಒಳ್ಳೆಯ ತಂದೆ ಆಗಿದ್ದೆ ಕರ್ತನಪ್ಪ ದೇವ. ನೀನು ಪರಲೋಕದಲ್ಲಿ ತಂದೆ ಬಲಪಾಶದಲ್ಲಿ ಇದ್ಕೊಂಡು ವಿಜ್ಞಾಪಿಸುವಂತ ಯೇಸುವೆ, ನಿನ್ನ ನಾಮವಾದ ಪರಿಶುದ್ಧವೆಂದು ನೆನೆಸಲ್ಪಡಲಿ ಸ್ವಾಮಿ ದೇವ. ನಿನ್ನ ನಾಮವಾದ ಪರಿಶುದ್ಧವೆಂದು ನೆನೆಸಲ್ಪಡಲಿ, ಯಾಕಂದ್ರೆ ನೀನು ಒಬ್ಬನೇ ಪರಿಶುದ್ಧುಳ್ಳ ದೇವರಾಗಿದೆ ಸ್ವಾಮಿ ದೇವ. ಹೌದು ಕರ್ತನಪ್ಪ, ಆ ಮಹಿಮೆ ಅರಸನಾಗಿ ಇಳಿದು ಬರೋ ದೇವರು ಸ್ವಾಮಿ ದೇವ. ಐಶ್ವರ್ಯವುಳ್ಳ ದೇವರು, ಉನ್ನತದಲ್ಲಿ ಉನ್ನತವುಳ್ಳ ದೇವರು, ಮಹೋನ್ನತದಲ್ಲಿ ಮಹೋನ್ನತಳ ದೇವರು ನೀನು ಒಬ್ಬನೇ ಸ್ವಾಮಿ. ನಿನ್ನ ನಾಮನಿ ಸಮದಲ್ಲಿ ನಾವು ಆರಾಧಿಸಿ ನೀನು ನಮ್ಮನ್ನು ಕೊಂಡಾಡ್ತೇವೆ ಕರ್ತನಪ್ಪ. ಅದಕ್ಕೆ ನಾವು ಹೇಳುತ್ತೇವೆ, ನೀನೇ ಎಲ್ ಶಡಾಯ್, ನೀನೇ ಹೇಲೋಹಿಮ್, ನೀನೇ ಹೆಲ್ರೋಹಿ. ನನ್ನ ಯೇಸುವೆ, ನೀನು ಸರ್ವಶ್ರೇಷ್ಠ ದೇವರು, ನೀನು ಒಬ್ಬನೇ ಸರ್ವವ್ಯಾಪಿಯುಳ್ಳ ದೇವರು, ನೀನು ಸೌಖ್ಯದಾತ ದೇವರು, ನೀನು ಯೆಹೋವ ರಾಫನಾಗಿದ್ದುಕೊಂಡು ಆರೋಗ್ಯವನ್ನು ಕೊಡುವಂತ ದೇವರೆಂಬುದು ನಿನ್ನ ನಾಮವನ್ನು ಸಂಕೀರ್ತಿಸಿ ನಿನ್ನ ನಾಮವನ್ನು ಘನಪಡಿಸ್ತೇವೆ ಸಮಯದಲ್ಲಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ರಾಜ ಯೇಸುವೆ, ಥ್ಯಾಂಕ್ ಯು ಗಾಡ್. ನೀನೇ ಎಲ್ ಶಡಾಯ್, ನೀನೇ ಎಲೋ. ಹಲ್ಲೆಲೂಯಾ, ನೀನೇ ಎಲೋಯ್ ನನ್ನ ಯೇಸುವೆ. ಥ್ಯಾಂಕ್ ಯು ಗಾಡ್. ಬರಬರ ಕರವ. ಥ್ಯಾಂಕ್ ಯು ಗಾಡ್. ಪರಿಶುದ್ಧಾತ್ಮ
ಎಲ್ ಶಾಡಾಯ್, ನೀನೇ ಎಲೋಹಿಮ್, ನೀನೇ ಎಲ್ ರೋಹಿ, ನನ್ನ ಯೇಸುವೇ ನೀನೇ ಎಲ್ ಶಾಡಾಯ್, ನೀನೇ ಎಲೋಹಿಮ್, ನೀನೇ ಎಲ್ ರೋಹಿ, ನನ್ನ ಯೇಸುವೇ ನಿನ್ನನ್ನಾರಾಧಿಸುವೆ, 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 ನಿನ್ನನ್ನಾರಾಧಿಸುವೆ. ನೀನೇ ಎಲ್ ಶಾಡಾಯ್, ನೀನೇ ಎಲೋಹಿಮ್, ನೀನೇ ಎಲ್ ರೋಹಿ, ನನ್ನ ಯೇಸುವೇ ನೀನೇ ಎಲ್ ಶಾಡಾಯ್, ನೀನೇ ಎಲೋಹಿಮ್, ನೀನೇ ಎಲ್ ರೋಹಿ, ನನ್ನ ಯೇಸುವೇ ನಿನ್ನನ್ನಾರಾಧಿಸುವೆ, 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 ನಿನ್ನನ್ನಾರಾಧಿಸುವೆ. ಸರ್ವಶಕ್ತನು ನೀನೇ ನನ್ ದೇವಾ, ಸೃಷ್ಟಿಕರ್ತನು ನೀನೇ ನನ್ ದೇವಾ, ಸರ್ವಶಕ್ತನು ನೀನೇ ನನ್ ದೇವಾ, ಸೃಷ್ಟಿಕರ್ತನು ನೀನೇ ನನ್ ದೇವಾ, ಸರ್ವವ್ಯಾಪಿಯೋ ನೀನೇ ನನ್ ದೇವಾ, ಸರ್ವವ್ಯಾಪಿಯೋ ನೀನೇ ನನ್ ದೇವಾ, ಎಲ್ಲ ಕಾಣುವನು ನೀನೇ ನನ್ ದೇವಾ, ಎಲ್ಲ ಕಾಣುವನು ನೀನೇ ನನ್ ದೇವಾ. ನಿನ್ನನ್ನಾರಾಧಿಸುವೆ, 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 ನಿನ್ನನ್ನಾರಾಧಿಸುವೆ. ಸೌಖ್ಯದಾತ ನೀನೇ ನನ್ ದೇವಾ, ಶಾಂತಿದಾಯಕ ನೀನೇ ನನ್ ದೇವಾ, ಸೌಖ್ಯದಾತ ನೀನೇ ನನ್ ದೇವಾ, ಶಾಂತಿದಾಯಕ ನೀನೇ ನನ್ ದೇವಾ. ಯೆಹೋವಾ ರಾಫಾ ನೀನೇ ನನ್ ದೇವಾ, ಯೆಹೋವಾ ರಾಫಾ ನೀನೇ ನನ್ ದೇವಾ, ಯೆಹೋವಾ ಶಾಲೋಮ್ ನೀನೇ ನನ್ ದೇವಾ, ಯೆಹೋವಾ ಶಾಲೋಮ್ ನೀನೇ ನನ್ ದೇವಾ. ನಿನ್ನನ್ನಾರಾಧಿಸುವೆ, 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 ನಿನ್ನನ್ನಾರಾಧಿಸುವೆ. ಸರ್ವಶಕ್ತನು ನೀನೇ ನನ್ ದೇವಾ, ಸೃಷ್ಟಿಕರ್ತನು ನೀನೇ ನನ್ ದೇವಾ, ಸರ್ವಶಕ್ತನು ನೀನೇ ನನ್ ದೇವಾ, ಸೃಷ್ಟಿಕರ್ತನು ನೀನೇ ನನ್ ದೇವಾ, ಸರ್ವವ್ಯಾಪಿಯೋ ನೀನೇ ನನ್ ದೇವಾ, ಸರ್ವವ್ಯಾಪಿಯೋ ನೀನೇ ನನ್ ದೇವಾ, ಎಲ್ಲ ಕಾಣುವನು ನೀನೇ ನನ್ ದೇವಾ, ಎಲ್ಲ ಕಾಣುವನು ನೀನೇ ನನ್ ದೇವಾ. ನಿನ್ನನ್ನಾರಾಧಿಸುವೆ, 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 ನಿನ್ನನ್ನಾರಾಧಿಸುವೆ. ಓ ಥ್ಯಾಂಕ್ ಯು ಗಾಡ್, ಕರ್ತನಪ್ಪ ನಿನ್ನೊಬ್ಬನು ಆರಾಧಿಸುವೆ ಸ್ವಾಮಿ. ದೇವ, ಯಾಕಂದ್ರೆ ನೀವು ಸರ್ವಶಕ್ತನ ದೇವರೇ ಸ್ವಾಮಿ, ಸರ್ವವನ್ನು ಉಂಟು ಮಾಡುವ ದೇವರೇ ಸ್ವಾಮಿ, ಸರ್ವ ವ್ಯಾಪಿಯುಳ್ಳ ದೇವರೇ ಸ್ವಾಮಿ. ನಿನಗೊಬ್ಬನಿಗೆ ನಾವು ಘನತೆಯನ್ನು ಕೊಡುತ್ತೇವೆ ಸ್ವಾಮಿ. ನೀನೇ ಎಲೋಹಿಮ್, ನೀನೇ ಎಲ್ ರೋಹಿ, ನೀನೇ ಕಾಯುವ ದೇವರೇ ಸ್ವಾಮಿ, ನೀನೇ ಜಯದಲ್ಲಿ ಮುನ್ನಡೆಸುವಂತ ದೇವರೇ
ದೇವರೇ, ನಿನಗೊಬ್ಬನಿಗೆ ಆರಾಧನೆ ಸ್ವಾಮಿ, ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಯೇಸುವಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಆರಾಧನೆ ಸ್ವಾಮಿ, ರಾಜಾದಿರಾಜನಿಗೆ ಆರಾಧನೆ ನಾವು ಸಲ್ಲಿಸಬೇಕಂತನಪ್ಪ. ಯಾಕಂದ್ರೆ ಸರ್ವವನ್ನು ಸೃಷ್ಟಿ ಮಾಡಿ ದೇವರು, ಸರ್ವವನ್ನು ಉಂಟು ಮಾಡಿ ದೇವರು, ಅಖಂಡದ ಸೃಷ್ಟಿಯ ದೇವರು ನೀನು ಒಬ್ಬನೇ ಸ್ವಾಮಿ. ಯಾಕಂದ್ರೆ ರಾಜ ನೀನು ಒಬ್ಬನೇ ಸ್ವಾಮಿ, ನಿನ್ನ ಒಂದೊಂದು ಮಾತಿನಲ್ಲಿ ಎಲ್ಲವೂ ಸೃಷ್ಟಿಸಲ್ಪಟ್ಟಿದೆ ನೋಡ್ತೇವೆ ಸ್ವಾಮಿ. ಅದಕ್ಕೆ ದೇವ ಹೌದು ಸ್ವಾಮಿ, ನೀನೇ ಸರ್ವವ್ಯಾಪಿ, ನೀನೇ ಸರ್ವಶಕ್ತನ ದೇವರು. ಇಡೀ ಭೂಮಿ ನಿನ್ನದು, ಆಕಾಶ ನಿನ್ನದು ಸ್ವಾಮಿ. ಇಡೀ ಸರ್ವವನ್ನು ಉಂಟು ಮಾಡಿಕೊಂಡು ಅದರಲ್ಲಿ ಹೆಸರನ್ನು ಕೊಟ್ಟಂತ ದೇವರೇ, ನಿನಗೊಬ್ಬನೇ ನಾವು ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವ ಕೊನೆಯಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ದೇವರ ಸಾನ್ನಿಧ್ಯದಲ್ಲಿ ಬಂದೆವು, ನಾವು ಬರುತ್ತೇವೆ ಸ್ವಾಮಿನ ಸಾನ್ನಿಧ್ಯಕ್ಕೆ. ಯೇಸುವೆ, ನೀನು ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವ, ನಮ್ಮನ್ನು ಪರಿಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಕೊಡು. ನಿನ್ನ ಮಕ್ಕಳಾಗಿ ನಿನ್ನ ಜೀವದ ವಾಕ್ಯ ನಮ್ಮನ್ನು ತುಂಬಿಸಿ ಎಂಬುದು ಯೇಸುವೆ. ನಿನ್ನಗೋಸ್ಕರ ನಾವು ಯಾವಾಗಲೂ ನಾವು ರೆಡಿ ಇರುವುದಕ್ಕೋಸ್ಕರ, ಸಿದ್ಧರಾಗಿರುವುದಕ್ಕೋಸ್ಕರ ನಮ್ಮನ್ನು ತಗ್ಗಿಸಿಕೊಳ್ಳುವ ಈ ಸಮಯದಲ್ಲಿ ನಮ್ಮ ಬಾಯಿಗಳನ್ನು ತೆಗೆದುಕೊಳ್ಳುವ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ಆತನ ಸಾನ್ನಿಧ್ಯವನ್ನು ಈ ಸಮಯದಲ್ಲಿ ನಾವು ಎದುರು ನೋಡುವ, ಆತನ ದರ್ಶನ ಈ ಸಮಯದಲ್ಲಿ ಎದುರು ನೋಡುವ, ಆತನ ಪಾದ ಸಾನ್ನಿಧ್ಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಪವಿತ್ರಾತ್ಮನ ಕೇಳುವ. ಬರ್ತೇವೆ ನಿನ್ನ ಸಾನ್ನಿಧ್ಯಕ್ಕೆ, ನಮ್ಮನ್ನು ನಾವು ಬಂದುಕೊಂಡು ನಾವು ಸಾಷ್ಟಾಂಗವೇರಿ ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಹಲ್ಲೆಲೂಯಾ ರಾಜ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ.
ಪರಲೋಕ ತಂದೆಯ ಮಕ್ಕಳು ನಾವು, ಜೀವದ ವಾಕ್ಯದಿ ತುಂಬಿಸು. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವಿಗಾಗಿ ಸಿದ್ಧರು ನಾವು, ಬೇಗನೆ ಬಂದು ಕರೆದೊಯ್ಯೋ. ಯೇಸುವಿಗಾಗಿ ಸಿದ್ಧರು ನಾವು, ಬೇಗನೆ ಬಂದು ಕರೆದೊಯ್ಯೋ. ಹಾಲೆಲೂಯಾ 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 ಹಾಲೆಲೂಯಾ. ಬಂದೆವು ನಾವು ನಿನ್ನಯ ಬಳಿಗೆ, ತಂದೆವು ನಾವು ಸ್ತುತಿ ಸ್ತೋತ್ರ. ಬಂದೆವು ನಾವು ನಿನ್ನಯ ಬಳಿಗೆ, ತಂದೆವು ನಾವು ಸ್ತುತಿ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ರಾಜ ಯೇಸುವೇ, ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಯೇಸುವೇ, ನಿನಗೋಸ್ಕರ ಕರ್ತನ ಪರಲೋಕದ ಮಕ್ಕಳನ್ನಾಗಿ ಮಾರ್ಪಡಿಸಕ್ಕಾಗಿ ಸ್ತೋತ್ರ ಕರ್ತನಪ್ಪ. ದೇವ, ನಿನ್ನ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ತೋರ್ಪಡಿಸಪ್ಪ. ಶುದ್ಧಾತ್ಮನೇ, ನಿನ್ನ ಸಾನ್ನಿಧ್ಯದಲ್ಲಿ ವಿಶೇಷವಾದ ಸಮಾಧಾನವು ದೊರಕುವುದಕ್ಕೋಸ್ಕರ, ನಿನ್ನ ಸಾನ್ನಿಧ್ಯದಲ್ಲಿ ಸ್ವಾಮಿ ಒಂದು ಸಂತೋಷವು ಪ್ರಕಟವಾಗುವುದಕ್ಕೋಸ್ಕರ ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ಸ್ವಾಮಿ ವಿಶೇಷದ ಮಹಿಮೆ ತುಂಬಲ್ಪಡೋದಕ್ಕೋಸ್ಕರ ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ಸ್ವಾಮಿ ವಿಶೇಷವಾದ ಒಂದು ಪರಿಪೂರ್ಣ ಬಿಡುಗಡೆ ಕಾಣಲ್ಪಡೋ ರೀತಿಯಲ್ಲಿ ಸ್ವಾಮಿ. ದೇವ ಹಲ್ಲೆಲೂಯಾ. ಓ ರಬರಬರ ಕರವ ಸಿರಿ ಕಂದರ ದೇವ, ನಿನ್ನ ಮಹಿಮೆಯು ತುಂಬಲಿ, ನಿನ್ನ ಮಹಿಮೆಯು ತುಂಬಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ ನೀನು ಆವರಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ದೇವೌದು ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ಬಂದವರು ನಿನ್ನ ಕೈ ಬಿಡುವ ದೇವರೇ ಅಲ್ಲ ಸ್ವಾಮಿ. ಯಾರು ದೇವೌದು ಸ್ವಾಮಿ ನಿನ್ನನ್ನು ಯೇಸುವೇ ರಕ್ಷಕನೆಂದು ಕೂಗುತ್ತಾರೋ ಅವರ ಎಲ್ಲ ಕಣ್ಣೀರುಗಳು, ಅವರ ವೇದಗಳನ್ನು ಬಿಡಿಸುವಂತ ದೇವರು ನೀನಾಗಿದ್ದೀ ಸ್ವಾಮಿ. ದೇವ ಬಾರ್ತೋಲಮನನ್ನು ದೇವ ಅವನಿಗೆ ಕಣ್ಣು ಕೊಟ್ಟಂತ ದೇವರೇ ಸ್ವಾಮಿ.
ದಾವಿದ ಕುಮಾರನೇ ನನಗೆ ಕಣ್ಣು ಬೇಕೆಂಬುದು ಕೂಗಿದಾಗ ಅವನ ಕಣ್ಣು ಕೊಟ್ಟು ದೇವರ ನಡೆಸಿದ ದೇವರೇ ಸ್ವಾಮಿ. 38 ವರ್ಷದ ಪಾರ್ಶ್ವವಾಯು ರೋಗಿಯನ್ನು ಸ್ವಾಮಿ ದೇವ ಸ್ವಸ್ಥ ಮಾಡಿ ಮುನ್ನಡೆಸಿದ ದೇವರೇ, ಇವತ್ತಿಗೂ ನಿನ್ನ ಅದ್ಭುತಗಳು, ಇವತ್ತಿಗೂ ನಿನ್ನ ಸೂಚಕಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ ಸ್ವಾಮಿ. ದೇವ ನಿನಗೆ ಮಹಿಮೆ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ನೀನು ನಡೆಸಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೀನಿ. ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡೋ ಪವಿತ್ರಾತ್ಮನೇ, ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೈಸುವಿಕೆಯನ್ನು ಉಂಟು ಮಾಡಿ ನಾನು ಬಿಟ್ಟುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 7. ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. ನೋಡಿ, ಪ್ರಕಟಣೆ ಗ್ರಂಥದಲ್ಲಿ ಕಡೇ ಪುಸ್ತಕದಲ್ಲಿ ಪ್ರೇಲೆ ಯೋಹನನು ಈಗ ಹೇಳ್ತಾನೆ, ಯೇಸು ಕ್ರಿಸ್ತನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು ಈ ಪುಸ್ತಕದಲ್ಲಿ ಅಂದರೆ ಈ ಪ್ರಕಟಣೆ ಪುಸ್ತಕದಲ್ಲಿ ಬೈಬಲ್ನಲ್ಲಿ ಬರೆದಿರುವ ಪ್ರವಾದನೆಯ ಮಾತನ್ನು ಕೈಕೊಂಡು ನಡೆಯುವನು ಧನ್ಯನು ಎಂದು ಹೇಳ್ತಾನೆ. ಈ ವಾಕ್ಯದಲ್ಲಿ ಪ್ರೇರೆ ಏನು ಇದರ್ಥ? ಯಾಕೆ ದೇವರ ವಾಕ್ಯಕ್ಕೆ ಕೈಕೊಂಡು ನಡೆಯುವರಾಗಬೇಕು? ಹೇಗೆ ಯೇಸು ಕ್ರಿಸ್ತನು ಇದರ ಬಗ್ಗೆ ನಾವು ಅತಿ ಆಳಕ್ಕೆ ನಾವು ನೋಡುವವರಾಗಿದೆ. ನಾವು ಫಸ್ಟ್ ನೋಡ್ತೇವೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವರು ಈ ಲೋಕದಲ್ಲಿ ಧನ್ಯರಾಗುತ್ತಾರೆ. ನಾವು ನೋಡ್ತೇವೆ ಧರ್ಮೋಪದೇಶಕನ ಪುಸ್ತಕ 28ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿ ತರುವನು. ನಿಮ್ಮ ದೇವರ ಯೆಹೋವನ ಮಾತು ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ನೋಡ್ತೇವೆ, ಇವತ್ತು ದೇವರು ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬನ ದೇವರು ಪ್ರೀತಿಸ್ತಾನೆ ಮತ್ತು ಆತನು ನಿಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ನಿಮ್ಮೆಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ. ಅಷ್ಟೇ ನಿಮ್ಮೆಲ್ಲ ರೋಗಗಳನ್ನು ಗುಣ ಮಾಡಿ. ಅಷ್ಟೇ ಅಲ್ಲದೆ ದೇವರು ನಿಮಗೆ ಆಶೀರ್ವಾದವನ್ನು ವಾಗ್ದಾನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಪ್ರಕರಣ 22ನೇ ಅದೇ 7ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಅದು ಯೇಸು ಕ್ರಿಸ್ತನು ಬರೋ ಮೊದಲು ಈ ಲೋಕದಲ್ಲಿ ಜೀವಿಸುವಾಗ ಈ ದೇವರ ವಾಕ್ಯದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಒಂದೇ ಕಂಡೀಷನ್ ಆಗಿದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರತಿಯೊಂದು ಪ್ರವಾದನೆ ವಾಕ್ಯಗಳನ್ನು, ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರವೇ ಪ್ರೇರೆ ಇಲ್ಲಿ ದೇವರು ಹೇಳ್ತಾನೆ, ಯಾರು ನನ್ನ ಆಜ್ಞೆಗಳನ್ನು ಶ್ರದ್ಧೆಯಿಂದ ಲಾಲಿಸಿ ಕೈಕೊಂಡು ನೋಡ್ತಾರೋ ದೇವರವಾದ ಎಲ್ಲ ಆಶೀರ್ವಾದ ಶುಭವು ಅವರ ಮೇಲೆ ಬರುತ್ತದೆ ಎಂಬುದು ನೋಡ್ತೇವೆ. ನಾವು ಅದು ಓದ್ತೀನಿ. ಯಾವ ಆಶೀರ್ವಾದ ಅಂದರೆ ಅಲ್ಲಿ 3ನೇ ವಾಕ್ಯ ನೋಡ್ತೇವೆ, ನಿಮಗೆ ಊರಲ್ಲಿಯೂ ಅಡವಿಲು ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕರು ಮುಂತಾದ ಪಶುಗಳು ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕಣಿವೆಗಳು ಶುಭ ಉಂಟಾಗುವುದು, ನೀವು ಕೆಲಸ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಮೇಲೆ ಬರೋ ಸೊತ್ತುಗಳು ನಿಮ್ಮಿಂದ ಸೋತು ಹೋಗದೆ ಇವನು ಮಾಡುವನು. ಅವರು ಒಂದರಿಂದ ನಿಮ್ಮ ಮೇಲೆ ಬಂದರು, 7 ಓಡಿ ಹೋಗುವರು. ನಿಮ್ಮ ಕನಸುಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತ ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತ ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲ ಜನ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನ ತಿಳಿದು ನಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತ ನಿಮ್ಮ ಸಂತಾನ ಪಶು ವ್ಯವಸಾಯ ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನ ಆಕಾಶದಲ್ಲಿರುವ ತನ್ನ ಜಲನಿ ತಿಳಿದು ನಿಮ್ಮ ದೇಶದ ಮೇಲೆ ಬೆಲೆಗೆ ಬೇಕಾದ ಹಾಗೆ ಮನೆಯನ್ನು ಸುರಿಸಿ ಎಲ್ಲ ವ್ಯವಸ್ಥೆಯನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು, ಈ ಎಲ್ಲ ಆಶೀರ್ವಾದಗಳು ದೇವರು ನಿಮಗೆ ಕೊಡುತ್ತಾನೆ. ಯಾವಾಗ ಎಂದರೆ ಯಾವಾಗ ಶ್ರದ್ಧೆಯಿಂದ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಈ ಬೈಬಲ್ನಲ್ಲಿ
ಬರೆದ ಪ್ರತಿ ಆಜ್ಞೆ ಕೈಕೊಂಡು ನೋಡುತ್ತಾರೆ, ಇವರಿಗೆ ಆಶೀರ್ವಾದಗಳು ದೇವರು ವಾಗ್ದಾನ ಮಾಡಿದ್ದಾನೆ, ಮತ್ತು ಈ ಆಶೀರ್ವಾದ ನಿಮಗೆ ಬಂದೇ ಬರುತ್ತವೆ. ಆದರೆ ದೇವರ ವಾಕ್ಯ ನೀವು ಅವಿಧರಾದರೆ ಮಾತ್ರವೇ ಯಾವ ಆಶೀರ್ವಾದ ಬರುತ್ತದೆ. ದೇವರ ವಾಕ್ಯ ಅವಿಧರಾಗ್ತಾರೋ ಅವರ ಮೇಲೆ ಮಾತ್ರ ಕೋಪ ಬರ್ತದೆ. ಅದೇ ವಿಧರಾದ ಮೇಲೆ ದೇವರ ದಯೆ, ಆತನ ಶುಭ ಕೃಪೆ ಬರ್ತದೆ ಎಂಬುದರಲ್ಲಿ ದೇವರು ಪ್ರೇರಣೆ ಆಕಾಶ ಮತ್ತು ಭೂಮಿ ಸಾಕ್ಷಿ ಇಟ್ಟಿದೆ ಎಂಬುದಾಗಿ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ. ಧರ್ಮೋಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದರೆ ನೀವು ನಿಮ್ಮ ಸಂತತಿಯವರು ಬದುಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಪ್ರೇರಿ ದೇವರ್ತಾನೆ, ದೇವರು ಭೂಮಿ ಆಕಾಶವನ್ನು ಸಾಕ್ಷಿಗಿಟ್ಟಿದ್ದಾನೆ ಪ್ರೇರೆ. ಹಾಗಾದರೆ ದೇವರು ಸತ್ಯವಂತನು, ದೇವರಿಂದ ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಈ ಭೂಮಿ ಮತ್ತು ಸಾಕ್ಷಿ ನಿಮ್ಮ ಪರವಾಗಿ ಪರಲೋಕದಲ್ಲಿ ನಿಮಗೆ ಸಾಕ್ಷ್ಯ ಕೊಡುತ್ತದೆ. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಸೈತಾನನು ದೂರುಗಾರನ ಕರೆಯಲ್ಪಟ್ಟಿದೆ. ಆತನು 24 ಗಂಟೆ ಪರಲೋಕದಲ್ಲಿ ದೇವರ ಮಕ್ಕಳ ವಿರುದ್ಧವಾಗಿ ತನ್ನ ಸಹೋದರ ದೂರು ಹೇಳುವ ದೂರುಗಾರನೆಂಬುದಾಗಿ ಅವನ ಕರೆಯಲು. ಆದರೂ ನೀವು ದೇವರು ಕೊಟ್ಟ ಆಜ್ಞೆಗಳಿಗೆ ವಿಧರಾಗಿದ್ದರೆ ಈ ಆಕಾಶ ಭೂಮಿ ನಿಮ್ಮ ಪರ ಸಾಕ್ಷಿ ಕೊಡುವಾಗ ಸೈತನ ಮೇಲೆ ಯಾವ ದೂರು ಕೊಟ್ಟರೂ ಆತನು ದೂರು ಅಲ್ಲಿ ಅಕ್ಸೆಪ್ಟ್ ಅಂದರೆ ದೇವರು ಸ್ವೀಕಾರ ಮಾಡುವುದಿಲ್ಲ. ಈ ಆಕಾಶ ಭೂಮಿ ಒತ್ತಾಯ ಮಾಡ್ತದೆ ನಿಮಗೆ ಆಶೀರ್ವಾದ ಕೊಡಲಿಕ್ಕೆ. ಮತ್ತು ದೇವರು 100% ಆತನ ಒಡಂಬಡಿಕೆ ದೇವರು, ಆತ ಸುಳ್ಳಾಡದ ದೇವರು. ನೀವು ಆತನ ವಾಕ್ಯ ವಿಧರಾಗ್ತಿರೋ ಪ್ರೇರೆ, ಆಗ ಆಶೀರ್ವಾದ ನಿಮಗೆ ಬಂದೇ ಬರ್ತದೆ. ಈ ಲೋಕದಲ್ಲಿ ಧನ್ಯರಾಗ್ತೀರಿ. ಅದಕ್ಕೆ ಲಾಸ್ಟ್ ಪದದಲ್ಲಿ ಈ ಪ್ರವಾದನ ಗ್ರಂಥದಲ್ಲಿರುವ ಮಾತು ಕೈಕೊಂಡು ಈ ಲೋಕದಲ್ಲಿನೂ ಧನ್ಯರಾಗಿ ಜೀವಿಸಬೇಕಾ ಪ್ರೇರೆ ಮತ್ತು ಯೇಸು ಕ್ರಿಸ್ತನ ಒಟ್ಟಿಗೆ ಪರಲೋಕದಲ್ಲಿ ಹೋಗಬೇಕಾ. ಒಂದೇ ಕಂಡೀಷನ್, ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಮಾತ್ರ ಅಲ್ಲ ಪ್ರೇರೆ, ನಂಬಿಕೆ ಇಡುವರಾಗಬೇಕು, ನೀರಿನಲ್ಲಿ ಮುಳುಗಿ ಸಂತುಕೊಳ್ಳುವರಾಗಬೇಕು, ಕರ್ತನ ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತು 4ನೇದಾಗಿ ದೇವರ ಪ್ರತಿ ಆಜ್ಞೆ ವಿಧರಾಗ್ತಿರೋ ಎಲ್ಲ ಕಷ್ಟ, ಶಾಪ, ಬಡತನ, ಸಾಲದಿಂದ ಬಿಡುಗಡೆ. ದೇವಾತ್ಮ ಅನೇಕರು ಬಡತನದಲ್ಲಿದ್ದೀರಿ ಪ್ರೇರೆ, ಅನೇಕರು ಸಾಲದಲ್ಲಿದ್ದೀರಿ ಪ್ರೇರೆ. ಒಂದೇ ಕಂಡೀಷನ್, ನಿಮಗೆ ದೇವರು ವಾಗ್ದಾನ ಮಾಡಿದ್ದಾನೆ, ನೀವು ಅನೇಕರಿಗೆ ಸಾಲ ಕೊಡುತ್ತೀರಿ ಇವತ್ತು ಸಾಲ. ಹಾಗಾದರೆ ದೇವರ ವಾಕ್ಯ ವಿಧರಾಗಿರಿ ಪ್ರೇರೆ. ಆಗ ಎಲ್ಲ ಸಾಲದಿಂದ, ಎಲ್ಲ ಬಡತನ, ಎಲ್ಲ ಕೊರತೆ, ಎಲ್ಲ ಶಾಪದೇವರು ಬಿಡುಗಡೆ ಕೊಡೋನಾಗಿದ್ದಾನೆ ಪ್ರೇರೆ. ದೇವರಾತ್ಮ ತೋರಿಸಿದ್ದಾನೆ. ಅನೇಕರು ಪ್ರಾರ್ಥನೆ ಮಾಡ್ತಿದ್ದೀರಿ ಬಿಡುಗಡೆಗೋಸ್ಕರ, ದೇವರಿಗೆ ಸ್ತೋತ್ರ ಪ್ರೇರೆ. ಅನೇಕರು ಉಪವಾಸವಿದ್ದುಕೊಂಡು ಸಹ ನೀವು ಪ್ರಾರ್ಥನೆ ಸ್ತೋತ್ರ. ಆದರೆ ಎಲ್ಲದಕ್ಕೆ ಒಂದು ಬೇಕು, ವಿಧೇಯತೆ. ನೀವು ವಿಧೇಯತೆ ಇಲ್ಲದೆ ಪ್ರೇರೆ 70 ವರ್ಷ ಉಪವಾಸ ಪ್ರಾರ್ಥನೆ ಮಾಡಿದ್ರು ಸಹ ಅದಕ್ಕೆ ಉತ್ತರ ಬರೋದಿಲ್ಲ. ಅದೇ ವಿಧೇಯತೆಯಿಂದ ಸೇರಿ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನನು ಸೋತು ಹೋಗ್ತಾನೆ, ಆಶೀರ್ವಾದ ನಿಮ್ಗೆ ಬರುತ್ತೆ. ಅದೇ ಪ್ರೇರೆ ದೇವರ ಹತ್ರ ಬೇಡಬೇಕು ಪ್ರತಿದಿನ, ತಂದೆ ದೇವರೇ ನನ್ನಲ್ಲಿ ಆ ವಿಧೇಯತೆಯ ಆತ್ಮ ಕೊಡು ದೇವ, ವಿಧೇಯತೆಯ ಮನಸ್ಸು ಕೊಡು ದೇವ. ಈ ವಿಧೇಯತೆ ವೆರಿ ಇಂಪಾರ್ಟೆಂಟ್. ಯಾವಾಗ ದೇವರ ವಿಧೇಯರಾಗ್ತಿರೋ ಅವರ ಪ್ರಾರ್ಥನೆ ಕೇಳುತ್ತಾನೆ. ಯಾವ ದೇವರ ಇಮಿಡಿಯೇಟ್ ನಿಮ್ಮ ಉಪವಾಸನ ಕೇಳುತ್ತಾನೆ. ಕೂಡಲೇ ನಿಮ್ಮ ಯಜ್ಞ ಸಮರ್ಪಣೆ ದೇವರ ಸ್ವೀಕಾರ, ಕೂಡಲೇ ನಿಮಗೆ ಆಶೀರ್ವಾದ ಇಳಿದು ಬರುತ್ತದೆ ಮತ್ತು ಧನ್ಯರಾಗ್ತೀರಿ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಕೀರ್ತನೆ ಪುಸ್ತಕ 1ನೇ ಕೀರ್ತನೆಯಲ್ಲಿ 1ರಿಂದ 3ನೇ ವಾಕ್ಯ ತನಕ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದಿಲ್ಲ, ಅದರಿಂದ ಅವನ ಕಾರ್ಯವೆಲ್ಲೂ ಸಫಲವಾಗುವುದಿಲ್ಲ. ಅತಿ ಸ್ಪಷ್ಟ ದಾವೀದನು ಹೇಳ್ತಾನೆ, ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗಗಳಲ್ಲಿ ಕೂತ್ಕೊಳ್ಳದೆ, ಧರ್ಮನಿಂದ ಕೂತ್ಕೊಳ್ಳದೆ, ಹಗಲಿರುಳು ಏನು ಧರ್ಮಸ್ಥಾನ ಅವನು ಧನ್ಯ ಆಗದೆ ಪ್ರೇರೆ. ನೀವು ಭೂಲೋಕದಲ್ಲಿ ಧನ್ಯರಾಗಬೇಕಾದರೆ ಪ್ರೇರೆ ದುಷ್ಟರ ಆಲೋಚನೆ ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಡೆಯಬಾರ್ದು, ನಿಂತುಕೊಳ್ಳಬಾರ್ದು, ಧರ್ಮದ ಕೂತ್ಕೊಳ್ಳಬಾರ್ದು. ಹಗಲು ರಾತ್ರಿ ನೀವು ದೇವರ ವಾಕ್ಯನ ಓದುವವರು, ವಾಕ್ಯ ಧ್ಯಾನಿಸುವವರು ಮತ್ತು ವಿಧೇಯರಾಗಬೇಕು ಪ್ರೇರೆ. ಮತ್ತು ಯಾರು ದೇವರ ಧ್ಯಾನ ಮಾಡುತ್ತಾರೋ ವಿಧೇಯರ್ಥ ಅವರು ನೀರಿನ ಕಾಲುವೆಯಲ್ಲಿ ಬೆಳೆದ ಮರದ ಆಗಿರುವನು ಎಂಬುದರಲ್ಲಿ ಇರ್ತದೆ. ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದೆಲ್ಲೇ ಬಾಡುವುದಿಲ್ಲ,
ಅದರಿಂದ ಅವನ ಕಾರ್ಯವೆಲ್ಲ ಸಫಲವಾಗ್ತದೆ. ಇವತ್ತು ಅನೇಕರು ಕೂಗ್ತೀರಿ, ಹೌದು ನಾನು ಕೈ ಹಾಕಿದ ಬಿಸ್ನೆಸ್ ಎಲ್ಲ ನಷ್ಟವಾಗ್ತದೆ, ಎಷ್ಟು ನಾನು ಪ್ರಯಾಸ ಪಡುತ್ತೇನೆ, ಹಗುರ ದುಡಿತೇನೆ, ಇಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಆದರೂ ನನಗೆ ಹಣ ಬರೋದಿಲ್ಲ, ಯಾಕೆ ಎಂದು ಅವರಿಗೆ ಕಾರಣ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆ ಹಾಗೆ ಆಗ್ತದೆ ಪಾಸ್ಟರ್, ಎಷ್ಟು ನಾನು ಬಿಸ್ನೆಸ್ ಮಾಡ್ತೇನೆ, ಹಗುರ ದುಡಿತೇನೆ, ನನ್ನ ಹಣವನ್ನು ಇವತ್ತು ನಿಮ್ಮ ಜೀವಿತ ಪರೀಕ್ಷೆ ಮಾಡಬೇಕು. ದೇವರು ನಿಮ್ಮ ಕೈ ಕೆಲಸವನ್ನು ನಿಮ್ಮ ಬಿಸ್ನೆಸ್ ಸಕ್ಸಸ್ ಮಾಡಬೇಕಾ, ಮೊದಲು ಚೆಕ್ ಮಾಡಿ. ದುಷ್ಟರ ಆಲೋಚನೆ ಪ್ರಕಾರ ನಡೆಯಬಾರ್ದು. ದೇವರ ವಾಕ್ಯದಲ್ಲಿ ಪ್ರೇ, ಜ್ಞಾನೋಕ್ತಿ ಪುಸ್ತಕದಲ್ಲಿ ಮತ್ತು ಎಲ್ಲ ಪುಸ್ತಕದಲ್ಲಿ ಪ್ರೇ, ದೇವರು ನಿಮಗೆ ಹೇಗೆ ಬಿಸ್ನೆಸ್ ಮಾಡಬೇಕು, ಪ್ರತಿಯೊಂದು ಬಗ್ಗೆ ನಿಮ್ಮ ನಡತೆ ಎಲ್ಲದ ಬಗ್ಗೆ ಆಲೋಚನೆ ದೇವರ ವಾಕ್ಯದಲ್ಲಿ ಉಂಟು. ಅದಕ್ಕೆ ನೀವು ದುಷ್ಟರ ಆಲೋಚನೆ ಪ್ರಕಾರ ನಡೆಯಬಾರ್ದು. ಪಾಪಾತ್ಮರ ಮಾರ್ಗದಲ್ಲಿ ಅವನ್ನೇ ಆ ಪಾಪದ ಒಟ್ಟಿಗೆ ನೀವು ಒಡಂಬಡಿಕೆ ಮಾಡಬಾರ್ದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಬಾರ್ದು, ಧರ್ಮನಿಂದಕರು ಕೂತ್ಕೊಂಡು ದೇವರ ವಾಕ್ಯ ನಿಂದಿಸಬಾರ್ದು. ಅದೇ ಬದಲಾಗಿ ಸಿಕ್ಕಿದ ಸಮಯ ಪ್ರೇರೆ ನೀವು ದೇವರ ವಾಕ್ಯ ಓದುವವರು, ಧ್ಯಾನಿಸುವವರು ವಿದ್ಯರಾಗುವುದಾದರೆ ನೀವು ಕೈ ಹಾಕಿದ ಎಲ್ಲ ಕೆಲಸ, ಬಿಸ್ನೆಸ್, ಕುಟುಂಬ ಜೀವಿತ ಪ್ರತಿಯೊಂದು ಸಫಲವಾಗುತ್ತದೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳುತ್ತಾನೆ. ಪ್ರೇರೆ ಒಂದು ವೇಳೆ ನೀವು ಬಿದ್ದರಾಗುವುದಿಲ್ಲವೋ ನಿಮಗೆ ಸಫಲತೆ ಬರುವುದಿಲ್ಲ. ಸಫಲತೆ ಒಂದೇ ಕಂಡೀಷನ್, ವಿಧೇಯತೆ. ಅದಕ್ಕೆ ಅಲ್ಲಿ ಇರ್ತದೆ, ಯಾರು ಈ ಪುಸ್ತಕದ ಮಾತನ್ನು ಕೈಗೊಂಡು ನೋಡಿದ್ರು ಅವನು ಧನ್ಯನಾಗುತ್ತೆ. ನೀವು ಈ ಲೋಕ ಧನ್ಯರಾಗಬೇಕಾ, ದೇವರ ವಾಕ್ಯಕ್ಕೆ ವಿಧೇಯತೆ ಅತಿ ಅಗತ್ಯ. ಅದಕ್ಕೆ ಯಾವ ಶಾರ್ಟ್ಕಟ್ ಇಲ್ಲ ಎಂಬುದು ಅತಿ ಸ್ಪಷ್ಟ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಕೀರ್ತನೆ 41 ಅದರಲ್ಲಿ 1-3 ವಾಕ್ಯ ತನಕ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ತು ಕಾಲದಲ್ಲಿ ರಕ್ಷಿಸುವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರಿಗುಂಟು ಮಾಡಿದಿಲ್ಲ ಸ್ವಾಮಿ. ಪ್ರೇಲಿ ದಾವೀದನೇ ದಿಕ್ಕಿಲ್ಲದವನು ಅದರ್ಥ ಪ್ರೇ, ದೇವರು ಕೊಟ್ಟ ಆದಾಯದಲ್ಲಿ, ನಿಮಗೆ ಕೊಟ್ಟ ಬಿಸ್ನೆಸ್ನಲ್ಲಿ ಆಗ್ಬೋದು, ನಿಮಗೆ ಕೊಟ್ಟ ಸಂಬಳದಲ್ಲಿ ದೇವರಿಗೆ ಕೊಡುವ ದಶಮಾಂಶ, ಕಾಣಿಕೆ ಅಥವಾ ಪರೋಪಕಾರ ಇದರಲ್ಲಿ ನಂಬಿಕಸ್ಥರಾಗುವುದಾದರೆ ಪ್ರೇ ದಿಕ್ಕಿಲ್ಲದವನು ಅಂದರೆ ದೇವರು ಯಾರಿಗೆ ನೀವು ಕೊಡಬೇಕು ಆ ದಶಮಾಂಶದಲ್ಲಿ, ಆ ಕಾಣಿಕೆಯಲ್ಲಿ ಅಥವಾ ನಿಮ್ಮ ಚಾರಿಟೇಬಲ್ಸ್ ಏನೇನು ಮಾಡ್ತಾರೆ ಅದರಲ್ಲಿ ನಂಬಿ ಅಂದರೆ ದಿಕ್ಕಿಲ್ಲದವನನ್ನು ನೀವು ಪರಾಮರ್ಶಿಸಿದರು ಅವರು ಆರ್ಥಿಕ ಕ್ಷೇತ್ರದಲ್ಲಿಯೂ ಧನ್ಯರಾಗಬೇಕು. ಅನೇಕರಿಗೆ ಕೆಲಸದಲ್ಲಿ ಅವರಿಗೆ ಸಂಬಳ ಜಾಸ್ತಿ ಆಗುವುದಿಲ್ಲ. ಆದರೆ ಅದೇ ನಿಮ್ಮ ಕೆಲಸ ಸಂಬಳ ಜಾಸ್ತಿ ಆಗಬೇಕಾ, ಬಿಸ್ನೆಸ್ ನಿಮಗೆ ಸಿಕ್ಕಿದ ಆದಾಯದಲ್ಲಿ ದೇವರ ಸಲ್ಲೋ ದಶಮಾಂಶ, ಕಾಣಿಕೆ ಅಥವಾ ಪರೋಪಕಾರ ಮಾಡಿ ನಂಬಿಕಸ್ಥರಾಗುವುದರೆ ದೇವರು ಧನ್ಯನೇ ಮಾಡ್ತಾನೆ. ಮತ್ತು ಅಷ್ಟೇ ಇಲ್ಲದೆ ನಿಮಗೆ ಆಪತ್ತು ಕಾಲದಲ್ಲಿ ರಕ್ಷಿಸ್ತಾನೆ. ರೋಗದಲ್ಲಿ ಬಿದ್ದಿರೋ ಸಹ ದೇವ್ರ ಕರುಣೆ ತೋರಿಸ್ತಾನೆ ಎಂಬುದರಲ್ಲಿ ದಾವೀದನು ಹೇಳುತ್ತಾನೆ. ಪರೇ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಕೀರ್ತನೆ 112ನೇ ಕೀರ್ತನೆಯಲ್ಲಿ 1-9 ವಾಕ್ಯ ತನಕ. ಯಾವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಇದ್ದಾನೆ. ಪುನಃ ಇಲ್ಲಿ ದಾವೀದನೇ, ಯಾರು ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅಂದರೆ ದೇವರ ಆಜ್ಞೆಯನ್ನು ಅತಿ ಆನಂದದಿಂದ ನೀವು ವಿಧೇಯರಾಗಬೇಕು, ಭಾರದಿಂದ ಅಲ್ಲ, ದುಃಖ ಪ್ರೀತಿಯಿಂದ ನೀವು ವಿಧೇಯರಾಗ್ತಿರೋ ಅವರು ಧನ್ಯರು. ಅವನ ಸಂತಾನವು ಲೋಕದ ಬಲಿಷ್ಠವಾಗುವುದು, ನೀತಿವಂತನ ಅಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರು ನೀತಿಯುಳ್ಳ ದೇವರೇ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನೆಂದೂ ಕದಲುವುದಿಲ್ಲ. ನೀತಿವಂತನು ಯಾವಾಗಲೂ ನೆನೆಸುವರು. ಅವನ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಇವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣೆಂಬ ಭರವಸೆವಿರುವುದರಿಂದ ಅವನ ಮನಸ್ಸು ದೃಢವಾಗದೆ ಎದುರುವುದಿಲ್ಲ. ಬಡವರಿಗೆ ಉದಾರವೇ ಕೊಡುತ್ತಾನೆ. ಅವನ ನೀತಿಯ ಫಲವು ಸದಾಕಾಲ ಇರುವುದು. ಮೈಮೋಡಿ ನಮ್ಮ ಕೊಂಬು ಎತ್ತಲ್ಪಡುವುದು. ಪ್ರೇರಣೆ ನೋಡ್ತೇವೆ. ಇವತ್ತು ಅನೇಕರು ಟಿ ವಿ ನೋಡೋರು ಅನೇಕರು ಆರ್ಥಿಕ ಬಡತನ ಹೋಗ್ತಾ ಇದ್ದೀರಿ, ತೋರಿಸ್ತಾ ಇದ್ದಾನೆ. ಅನೇಕರು ಕೊರತೆಯಲ್ಲಿ ಇದ್ದೀರಿ, ಅನೇಕರು ಸಾಲದಲ್ಲಿದ್ದೀರಿ, ಅನೇಕರು ಕಷ್ಟಪಟ್ಟು ನಿಮ್ಮ ಸಂಬಳ ಜೀವನ ಎಲ್ಲ. ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಸಮೃದ್ಧಿ ಬೇಕಾ? ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಸಾಲದ ಬಿಡುಗಡೆ ಆರ್ಥಿಕ ಫ್ರೀಡಮ್ ಅಂದರೆ ಯಾವ ಅಂಗಿಲ್ಲದೆ ಫ್ರೀಡಮ್ ಲೈಫ್ ಜೀವನ ಮಾಡಬೇಕಾ? ಒಂದೇ ಕಂಡೀಷನ್, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅದರಲ್ಲೂ ಆರ್ಥಿಕದ ಬಗ್ಗೆ ಮಲಾಕಿ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 8-12 ವಾಕ್ಯದಲ್ಲಿ ಮಲಾಕಿ ಪ್ರವಾದಿಯಾಗ್ತಾನೆ. ಅಲ್ಲಿ ದೇವರ ಆತ್ಮನ ಹೇಳ್ತಾನೆ, ನರ ಮನುಷ್ಯರು ನನ್ನಿಂದ ಕದ್ದುಕೊಳ್ಳಬಹುದು, ಅದು ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ.
ನನಗೆ ಸಲ್ಲಬೇಕಾದ ದಶಮಾಂಶ ಮತ್ತು ಕಾಣಿಕೆ ದೇವರು ಆಜ್ಞೆ ಕೊಡಲ್ಪಟ್ಟಿದ್ದಾನೆ. ದೇವರು ಯಾಕೆಂದರೆ ನಿಮಗೆ ಆರ್ಥಿಕವಾಗಿ ಸಮೃದ್ಧಿ ಕೊಡಲಿಕ್ಕೆ, ಸಮೃದ್ಧಿ ಸಿಗಬೇಕಾ ದೇವರ ಆಜ್ಞೆ ಆಗಿದೆ. ನಿಮ್ಮ ಬಂದ ಆದಾಯದಲ್ಲಿ ದೇವರ ಸಲ ದಶಮಾಂಶವನ್ನು ಕಾಣಿಕೆಯನ್ನು ನೀವು ಕೊಡು ಬರಬೇಕು. ಯಾವಾಗ ದಶಮಾಂಶ ಕಾಣಿಕೆ ನಂಬಿಕಸ್ಥ ಕೊಡುತ್ತೀರೋ, ಉದಾರಿ ಕೊಡುತ್ತೀರೋ, ಆವಾಗ ದೇವರ ಹತ್ರನೇ ನಾನು ನಿಮಗೋಸ್ಕರ ಪರಲೋಕದವಾಗ ದೇವರ ನನ್ನ ಪರೀಕ್ಷಿಸಿರಿ, ನಾನು ಪರಲೋಕದವಾಗಲೂ ತೆರೆಯುತ್ತೇನೆ. 100% ನೀವು ದಶಮಾಂಶ ಮತ್ತು ಕಾಣಿಕೆ ಕೊಡುವಾಗ ಪರಲೋಕವಾಗಿ ತೆರೆಯಲ್ಪಡ್ತದೆ. ಮತ್ತು ಅಂತಂದರೆ ನಿಮಗೆ ತಲೆ ಇಲ್ಲದಷ್ಟು ಆಶೀರ್ವಾದ ಕೊಡ ಆರ್ಥಿಕವಾಗಿ ನಿಮಗೆ ನುಂಗುವುದಿಲ್ಲ. ನಿಮಗೆ ಆ ಸಾಲ ಎಂಬ ಆ ಹುಳ ಎಲ್ಲ ಬಡದ ಎಂಬ ಆ ನುಂಗುಗಳು ತಡೀತಾನೆ. ಆದರೆ ಈ ರೀತಿ ನಿಮಗೆ ಆಸೆ ಬರಬೇಕಾದ್ರೆ ದೇವನ ನಿಮ್ಮ ಕೈಲಿ ಆದಾಯ ಬರ್ತದೆ. ಪ್ರತಿಯೊಂದು ಬಂದ ಆದಾಯದಲ್ಲಿ ದೇವರು ಕೂಡ ದಶಮಾಂಶ ಕಾಣಿಕೆಯನ್ನು ಪ್ರತ್ಯೇಕವಾಗಿ ಇಡಬೇಕು. ಅದು ಯಾವ ರೀತಿಯಲ್ಲಿ ನೀವು ಅದು ನಿಮಗೋಸ್ಕರ ಯೂಸ್ ಮಾಡಿದೆ ದೇವರ ಸಭೆಗೆ, ದೇವರ ಭಂಡಾರಕ್ಕೆ, ದೇವರ ಸೇವೆಗೆ ಕೊಡುವುದಾದರೆ 100% ಈ ದಾವೀದನು ಇಲ್ಲಿ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯಗಳಿರು, ನಿಮಗೆ ಯಾವ ಬಡತನದ ಯಾವ ಸಾಲ ಚಿಂತೆ ಇರುವುದಿಲ್ಲ, ನಿಮ್ಮ ಕುಟುಂಬವು ಎತ್ತಲ ಪಡುವುದು. ಯಾಕಂದರೆ ನೀವು ಕೊಟ್ಟ ದಶಮಾಂಶ ಕಾಣಿಕೆ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನಕ್ಕೆ ಬರ್ತದೆ. ಮತ್ತು ದೇವರು ಅದನ್ನು ಆ ಒಡಂಬಡಿಕೆ ನೆನಪಿಟ್ಟುಕೊಂಡು ಹೇಗೆ ಅಬ್ರಹ್ಮನ ಆಶೀರ್ವಾದ ಅದೇ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ. ಅದು ಯಾವಾಗ ಪ್ರೀತಿ ಆಜ್ಞೆಯನ್ನು ಅವಿಧಾಯಕ ದೇವರಿಗೆ ದಶಮಾಂಶ ಕಾಣಿಕೆ ಕದ್ದುಕೊಳ್ಳುತ್ತೀರೋ, ಎಷ್ಟು ದುಡಿದರೂ ನಿಮಗೆ ಆಶೀರ್ವಾದ, ನಿಮ್ಮ ಸಂಬಳ ಇನ್ಕ್ರೀಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಸಾಲ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆಗದೆ ಕಷ್ಟವಾಗ್ತದೆ. ಇವತ್ತು ನಿಮಗೆ ಸಾಲ ಬಿಡಬೇಕಾ? ಫಸ್ಟ್ ನೀವು ಸಾಲಕ್ಕೆ ಕೊಡೋಕ್ಕಿಂತ ಮೊದಲು, ಖರ್ಚಿನ ಮೊದಲು ಬಂದ ಹಾಗೆ ಫಸ್ಟ್ ಫ್ರೂಟ್ ಆಗಿದೆ ದಶಮಾಂಶ ಕಾಣಿಕೆ ಪ್ರತ್ಯೇಕ ಮಾಡಿ ಉಳಿದನು ಪ್ರೇರೆ ಸಾಲ ಕೊಡು ಈ ರೀತಿ ನೀವು ಯೂಸ್ ಮಾಡಿರಿ. ದೇವರು ನಿಜವಾಗಿ ನಿಮ್ಮ ಬೊಕ್ಕಸನ್ನು ತುಂಬಿಸ್ತಾನೆ, ನಿಮ್ಮ ಆದಾಯ ಹೆಚ್ಚಾಗ್ತದೆ. ಮತ್ತು ಎಲ್ಲ ಸಾಲದಿಂದ ಬಿಡುಗಡೆ ಹೊಂದಿಕೊಂಡು ನೀವು ಧನ್ಯರಾಗುತ್ತೀರಿ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಐಸಾಯ ಪ್ರವಾದನೆ ಪುಸ್ತಕ 48ನೇ ಆದ್ಯದಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳ ಹಾಗೂ ಇರುತ್ತಿದ್ದವು. ಪ್ರೇರಣೆ ಇರ್ತದೆ, ನಿಮಗೆ ಸುಖವು ದೊಡ್ಡ ನದಿಯಂತೆ, ಕ್ಷೇಮವು ಸಮುದ್ರ ಅಲೆಗಳಿಂದ ಬರಬೇಕು. ಏನು ಮಾಡಬೇಕು? ಒಂದೇ ಕಂಡೀಷನ್, ಅಲ್ಲಡಬೇಕಿಲ್ಲ, ಹೊಸ ಮಾಡಬೇಕಿಲ್ಲ. ದೇವರು ಅನೇಕ ಆಜ್ಞೆ ಕೊಟ್ಟಿದ್ದಾನೆ. 10 ಆಜ್ಞೆಗಳು ಅನೇಕ ಆಜ್ಞೆ ಕೊಡಬೇಕು. ಅದಕ್ಕೆ ದಿನಾಲು ಬೈಬಲ್ ಓದಿ, ಅಲ್ಲಡಬೇಕಿ ಓದಿರಿ, ಹೊಸ ಎಲ್ಲ ಕ್ರಮಬದ್ಧ ಓದಿರಿ. ಓದುವಾಗ ಒಂದು ಪೆನ್ ತೆಗೆದುಕೊಳ್ಳಿರಿ ಅಥವಾ ಪೆನ್ಸಿಲ್ ತೆಗೆದುಕೊಳ್ಳಿರಿ. ಆಜ್ಞೆ ಸಿಗುವಾಗ ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿರಿ. ಆ ಆಜ್ಞೆಯನ್ನು ಬೈಪಾಠ ಮಾಡಿಕೊಳ್ಳಿರಿ. ಆ ಆಜ್ಞೆ ಏನು ಅರ್ಥ ಮಾಡಿಕೊಳ್ಳಿರಿ. ಆ ಆಜ್ಞೆಗೆ ಈಗ ಪ್ರತಿಯೊಂದು ದಿನ ಬೈಬಲ್ ಓದುವಾಗ ಸಿಕ್ಕದ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ಆಜ್ಞೆ ಕೈಕೊಂಡು ನಡೆದರೆ ಮಾತ್ರವೇ ಸುಖವು ನಿಮಗೆ ನದಿಯಂತೆ ಆಶೀರ್ವಾದ ನಿಮ್ಗೆ ಬರ್ತದೆ. ಒಂದು ವೇಳೆ ನೀವು ಬರೀ ಬೈಬಲ್ ಓದ್ತೀರಿ, ವಿಧೇಯರಾಗುವುದಿಲ್ಲ, ಬಿಲ್ಕುಲ್ ಮೇ ಆಶೀರ್ವಾದ ಬೇಕಾ? ಒಂದೇ ನದಿಗೆ ಅಲ್ಲಿ ಪ್ರಕಟಣೆ ಗಂಟೆ ಲಾಸ್ಟ್ ಈಗೋ ಯೇಸು ಬೇಗನೆ ಬರುತ್ತಾನೆ. ಆತನ ಪರಲೋಕದಲ್ಲಿ ಪಾಲರಾಗಬೇಕಾದ್ರೂ ಸಪ್ರೇ ನೀವು ದೇವಕ್ಕೆ ವಿಧೇಯರಾಗಬೇಕು, ಪರಿಶುದ್ಧರ ಜೀವನ ಮಾಡಬೇಕು. ಅಷ್ಟೇ ಅಲ್ಲದೆ ಲೋಕದಿಂದರಾಗಬೇಕಂತೂ ಸಹ ವಿಧೇಯರಾಗಬೇಕು. ಅದಕ್ಕೆ ನನ್ನ ಈ ಪ್ರವಾದನೆ ಪುಸ್ತಕದಲ್ಲಿರೋ ಮಾತುಕತೆ ನಡುವೆ ಈ ವಾಕ್ಯ ನಡೆದರೆ ಮಾತ್ರ ಧನ್ಯರಾಗುತ್ತೀರಿ, ಸುಖ ಹೊಂದುತ್ತೀರಿ. ಇಲ್ಲದರೆ ಸುಖವು ಬರುವುದು. ಅದಕ್ಕೆ ದೇವರ ಆತ್ಮ ಹೇಳ್ತಾನೆ, ಇವತ್ತು ನಿಮ್ಮ ಜೀವಿತನ ಪರೀಕ್ಷಿಸಿರಿ ದೇವರ ಹತ್ರ ಬೇಡಬೇಕು. ದೇವ ನನ್ನನ್ನು ಪರೀಕ್ಷಿಸು. ಅದಕ್ಕೆ ನೀವು ಉಪವಾಸ ಮಾಡಬೇಕು. ಉಪವಾಸ ಮಾಡಿಕೊಂಡು ಬರಬೇಕು ದೇವರ ಸನ್ನಿಧಾನಕ್ಕೆ. ದೇವ ನನ್ನನ್ನು ಪರೀಕ್ಷಿಸು, ದೇವ ನಂತರ ಶೋಧಿಸು. ಮತ್ತು ದೇವರ ವಾಕ್ಯ ಹೆಚ್ಚಾಗಿ ಓದಬೇಕು. ಅಥವಾ ಸಭೆಯಾಗಿ ಉಪವಾಸ ಪ್ರಾರ್ಥನೆ ಕರೆಯುವಾಗ ಸಭೆಯಾಗಿ ಬನ್ನಿರಿ, ಪ್ರಾರ್ಥನೆ ಮಾಡಿಕೊಂಡು ದೇವ ತನ್ನ ಸೇವಕರ ಹತ್ರ ದೇವ ತನ್ನ ಸೇವಕರ ಮುಖಾಂತರ ಮಾತನಾಡೋ ಮಾತನ್ನು, ಸಂದೇಶವನ್ನು ಅಥವಾ ಬೈಬಲ್ ಸ್ಟಡಿಯನ್ನು ಅಥವಾ ಪ್ರವಾದನೆ ಕೇಳಿ ವಿಧೇಯರಾಗುವುದಾದರೆ ಮಾತ್ರವೇ ಸುಖವು ಬರ್ತದೆ, ಸಮಾಧಾನ ಬರ್ತದೆ. ಅದನ್ನು ಕೇಳಿ ಅದು ಬಿಟ್ಟರೆ ನಿಮಗೆ ಏನು ಸಿಗುವುದು. ಅದಕ್ಕೆ ವಿಧೇಯತೆ ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಇನ್ನೊಂದು ನಾವು ನೋಡ್ತೇವೆ ಐಸಾಯ 54ನೇ ಆದ್ಯದಲ್ಲಿ 17ನೇ ವಾಕ್ಯ ಪ್ರೇರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿ ನಾಲಿಗೆಯನ್ನು ದೂಷಿಯನ್ನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸದನ ಫಲ ಆಗಿದೆ ಅವನು ಅನ್ನುತ್ತಾನೆ. ಪ್ರಿಯೊಂದು ವಾಗ್ದಾನವಾಗಿದೆ.
ಸಹಿತ ನಿಮ್ಮ ವಿರುದ್ಧ ಯಾವ ಆಯುಧ ಕಲ್ಪಿಸಿದ್ರು ಸರ್, ಯಾವಾಗ ಕಲ್ಪಿಸಿದ್ರು ಅದು ಜಯ ಹೊಂದುವುದಲ್ಲಿ ಯಾವಾಗ ದೇವರ ವಾಕ್ಯಕ್ಕೆ ನೀವು ಯಾವ ವಿಧೇಯರಾಗುತ್ತೀರೋ ಹಾಗೆ ಯಾವ ಸಹಿತನ ಆಯುಧವು ನಿಮ್ಮ ಮೇಲೆ ಜಯ ಹೊಂದಿ, ಯಾವ ನಾಲಿಗೆಯೂ ನಿಮ್ಮ ಮೇಲೆ ಜಯ ಹೊಂದುವುದಿಲ್ಲ. ವಿಧೇಯತೆ ಅತಿ ಇಂಪಾರ್ಟೆಂಟ್ ಆಗಿದೆ. ದೇವರ ವಾಗ್ದಾನಗಳನ್ನು ನಿಮ್ಮದಾಗಿ ಮಾಡಿಕೊಳ್ಳಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಮತ್ತೇನು ಬರೋ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಾಕ್ಯ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳನ್ನು ನಡೆಯುವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಅದೇಗೋ ಅದರ ಅಸ್ಥಿವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸಿಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯಿನ ಮನುಷ್ಯನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಆಗ ದೊಡ್ಡ ಮನೆ ಕಡುಕೊಂಡು ಬಿತ್ತು. ನೋಡ್ತೇವೆ, ನೀವು ದೇವರ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರವೇ ಯಾವ ಸಹಿತನ ಆಯುಧವು, ಯಾವ ಶೋಧನೆಯು, ಯಾವ ಕಷ್ಟವು ಏನು ಬಂದರೂ ನಿಮ್ಮನ್ನು ಅದು ಸೋಲಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಿಮ್ಮ ಆತ್ಮಿಕ ಜೀವಿತವು ದೇವರ ವಾಕ್ಯ ಬಂಡೆ ಕಟ್ಟಲ್ಪಟ್ಟ ನಿಮಿತ್ತವಾಗಿ ಯಾವ ಬಿರುಗಲಿ ಬಂದರೂ ಆತ್ಮಿಕ ಏನು ಬಂದರೂ ನಿಮ್ಮ ನಂಬಿಕೆಯು ಕುಂದಿ ಹೋಗುವುದಿಲ್ಲ. ನೀವು ನಂಬಿಕೆ ವೀರರಾಗುತ್ತೀರಿ. ನಾವು ಇಬ್ರಿಯ 11ನೇ ಅಧ್ಯಾಯದಲ್ಲಿ 30 ವಾಕ್ಯದ ಅನೇಕ ನಂಬಿಕೆ ವೀರರ ಬಗ್ಗೆ ನೋಡ್ತೇವೆ. ಅವರು ಏನು ಮಾಡಿದ್ರು? ತಮ್ಮ ನಂಬಿಕೆ ಮುಖಾಂತರ ವಾಗ್ದಾನ ಪಡೆದುಕೊಂಡರು, ನಂಬಿಕೆ ಮುಖಾಂತರ ಪರ ದಂಡವನ್ನು ಓಡಿಸಿಬಿಟ್ರು, ನಂಬಿಕೆ ಮುಖಾಂತರ ಯುದ್ಧದಲ್ಲಿ ಪರಾಕ್ರಮಶಾಲಿಗಳು, ನಂಬಿಕೆ ಮುಖಾಂತರ ಬೆಂಕಿಯ ಬಲ ಆರಿಸಿದರು, ನಂಬಿಕೆ ಮೂಲಕ ಶಿವದ ಬಾಯಿಯನ್ನು ಕಟ್ಟಿದರು, ನಂಬಿಕೆ ಮೂಲಕ ಸ್ತ್ರೀಯರು ಸತ್ತವರು ತಮ್ಮನ್ನು ಪುನರುತ್ಥಾನ. ಈ ರೀತಿ ಆ ನಂಬಿಕೆ ಪ್ರೇರಣೆ ಅಭಿವೃದ್ಧಿ ಆಗ್ತದೆ. ನಂಬಿಕೆ ವೀರರಾಗ್ತೀರಿ ನಂಬಿಕೆ ಮೂಲಕ ಎಲ್ಲ ಪ್ರಾರ್ಥನೆ ಒಂದು. ಆದರೆ ದೇವರ ವಾಕ್ಯವನ್ನು ವಿಧೇಯರಾಗದಿದ್ದರೆ ಮಾತ್ರವೇ ನಿಮಗೆ ಕಷ್ಟಗಳು ಶೋಧನೆಗಳು ಬರುವಾಗ ನಿಮ್ಮ ನಂಬಿಕೆಯು ಬಿದ್ದು ಹೋಗ್ತದೆ, ನಂಬಿಕೆಯು ಕುಸಿದು ಹೋಗ್ತದೆ ಮತ್ತು ನಿರಾಸೆ, ಚಿಂತೆ, ಬೇಸರ ಬರ್ತದೆ. ಅದೇ ಕಾರಣ ಪ್ರೇರೆ ಈ ಸಮಯ ಅನೇಕರು ದೇವರ ಅನೇಕರು ಪ್ರೇರೆ ನಿಮ್ಮ ಮನಸ್ಸಲ್ಲಿ ಕೆಲವರ ಮನಸ್ಸಲ್ಲಿ ಅಪನಂಬಿಕೆ ಉಂಟು, ಸಂಶಯ, ಯಾಕೆ ನನ್ನ ಪ್ರಾರ್ಥನೆ ಉತ್ತರ ಬರುವುದಿಲ್ಲ, ಅನೇಕರಿಗೆ ಚಿಂತೆ ಬಿಡುಗಡೆ ಆಗುವುದಿಲ್ಲ. ಕಾರಣ ಇಷ್ಟೇ. ದೇವರ ಸನ್ನಿಧಿಯಲ್ಲಿ ಬನ್ನಿರಿ, ದೇವರ ಆತ್ಮನಿಂದ ಕೂಗಿ, ದೇವರ ಆತ್ಮನೇ ನಿನ್ನ ವಾಕ್ಯದ ಮೂಲಕ ಮಾತನಾಡು ಮತ್ತು ಕ್ರಮಬದ್ಧವಾಗಿ ಹಾಲೊಂಬಳಿಕೆ ಓದಿರಿ. ಓದುವ ಆಜ್ಞೆಗಳು ಇದ್ದರೆ ಅದು ಧ್ಯಾನ ಮಾಡಿರಿ, ಅದು ಏನು ಹೇಳ್ತದೆ ಅದೇ ವಿಧೇಯರಾಗಿರಿ. ಹೊಸ ಮಡಿಕೆಯೂ ಪ್ರೇರೆ ಎಲ್ಲ ಆಜ್ಞೆಗಳು ಹೊಸ ಮಡಿಕೆಗಳು ಬಂದಿದೆ, ಓದಿರಿ, ವಿಧೇಯರಾಗಿರಿ ಮತ್ತು ಅದನ್ನು ತೆಗೆದು ಪ್ರಾರ್ಥನೆ ಮಾಡಿರಿ ಪ್ರೇರೆ. ಆಗ 100% ನಿಮಗೆ ಆಶೀರ್ವಾದ ನಿಮಗೆ ಬರುವುದು, ಬಿಡುಗಡೆ ನಿಮಗೆ ಸಿಗುವುದು, ಪರಲೋಕ ಭಾಗ ತೆರೆಯಲ್ಪಡುವುದು, ದೇವರ ದಯ ನಿಮ್ಮ ಮೇಲೆ ಬರುವುದು. ಆದರೆ ನೀವು ಅವಿಧೇಯರಾದರೆ ಮಾತ್ರ ಪ್ರೇರೆ ನಿಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗ್ತೀರಿ, ನಿರಾಸೆ ಎಲ್ಲ ಬಂದು ಸೋತೋದು. ಅದಕ್ಕೆ ವಿಧೇಯತೆ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗೋನು. ಇಲ್ಲ, ಯಾಕೆ ಅತಿ ಸ್ಪಷ್ಟ ಪ್ರೇರೆ, ಇವು ದೇವರ ಆತ್ಮನು ಈ TV ಮಾಧ್ಯಮದಲ್ಲಿ ಬೆಳಗ್ಗೆ ಸಾಯಂಕಾಲ ಅನೇಕ ದೇವರ ಸೇವಕರು ಬಂದು ದೇವರ ವಾಕ್ಯವನ್ನು ಮಾತನಾಡ್ತಾರೆ ಪ್ರೇರೆ, ದೇವರ ವಾಕ್ಯವನ್ನು ಪ್ರಸಂಗಿಸ್ತಾರೆ, ಬೋಧಿಸ್ತಾರೆ. ನೀವು ಬರೀ ಕೇಳುವವರೇ ಮಾತ್ರ ಆಗಬಾರ್ದು. ಏನು ಕೇಳುತ್ತೀರೋ ಈ ಸಂದೇಶವನ್ನು ಪುನಃ ಕೇಳಿರಿ. ನಿಮಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಉಂಟು, ಪುನಃ ಕೇಳಿರಿ, ಅರ್ಥವಾಗೋಷ್ಟು ಕೇಳಿರಿ. ಅಥವಾ ಎಲ್ಲ ವಾಕ್ಯಗಳನ್ನು ನಿಮ್ಮ ನೋಟ್ಗಳಲ್ಲಿ ಬರೆದುಕೊಳ್ಳಿ, ಪುನಃ ಓದಿರ್ತೀನಿ, ಅರ್ಥ ಮಾಡಿಕೊಳ್ಳಿರಿ, ಮರೆತು ಬಿಡಬಿಡಿರಿ. ಈ ಸಂದೇಶವನ್ನು ಕೈಕೊಂಡು ನಡೆದರೆ ಇಲ್ಲಿ ಯಾಕಂದರೆ ಈ ಸಂದೇಶವೇ ಎಲ್ಲ ಕಷ್ಟದಿಂದ ನಿಮಗೆ ಬಿಡುಗಡೆ ಕೊಡುತ್ತದೆ. ಆದರೆ ನೀವು ಬರೀ ಕೇಳಿಕೊಂಡು ಅದನ್ನು ಮರೆತು ಬಿಡುವುದಾದರೆ ಏನೂ ಪ್ರಯೋಜನ ಆಗುತ್ತದೆ. ಯಾಕೆ ಪ್ರೇರೆ, ಅನೇಕರಿಗೆ ಕಷ್ಟದ ಬಿಡುಗಡೆ ಅನೇಕರು ಕೇಳುತ್ತಾರೆ, ಅದು ಕೇಳ್ತಾರೆ, ಇದಕ್ಕೆಲ್ಲ ಕೇಳುತ್ತಾರೆ, ಎಷ್ಟು ಬೇಗ ಕೇಳುತ್ತಾರೆ. ಆದರೆ ವಿಧೇಯರಾಗದಿದ್ದರೆ ಅದು ಮರೆತು ಬಿಟ್ಟು ಆಗದೆ ನೆಟ್ಬಿಟ್ಟುಕೊಂಡಿರಿ. ದೇವರ ವಾಕ್ಯ ಏನು ನಿಮ್ಮ ಸಭೆಯಲ್ಲಿ ಕೇಳುತ್ತೀರೋ ಫಸ್ಟ್ ನಿಮ್ಮ ಸಭೆಯಲ್ಲಿ ಕೊಟ್ಟ ಸಂದೇಶವನ್ನು ಆದಿತ್ಯ ಬರೀ ಕೆಲವರು ಮಾತ್ರ ಅಲ್ಲ, ಆದರೆ ಕೆಲ ಸಂದೇಶವನ್ನು ಇನ್ನೊಂದು ಆದಿತ್ಯರು ಬರೋ ತನಕ ಪೂರ್ತಿ ಅದನ್ನು ಧ್ಯಾನ ಮಾಡಬೇಕು, ಅದು ಪೂರ್ತಿ ಅರ್ಥ ಮಾಡಿಕೊಳ್ಳಬೇಕು.
ಆ ಎಲ್ಲ ವಾಕ್ಯಕ್ಕೆ ಪೂರ್ತಿ ವಿಧೇಯರಾಗಬೇಕು ಎನ್ನುವುದು ಆದ್ಯತೆ ಬರುವಾಗ ಆವಾಗ ವಾಕ್ಯವು ಅರ್ಥ ಮಾಡಿಕೊಂಡು ವಿಧೇಯರಾಗುವಾಗ ಪ್ರೇರೆ 100% ನೀವು ಧನ್ಯರಾಗ್ತೀರಿ, ಬಿಡಲು ಹೊಂದುತ್ತೀರಿ, ಜಯ ಹೊಂದುತ್ತೀರಿ. ಒಂದು ವೇಳೆ ನೀವು ಬರೀ ಆದಿತ್ಯರ ಸಭೆಗೆ ಬರುವುದು, ಬರೀ ವಾಕ್ಯ ಕೇಳುವುದು, ಸಭೆಯಿಂದ ಹೊರಗೆ ಬರುವಾಗ ಎಲ್ಲ ವಾಕ್ಯ ಮರೆತು ಬಿಡ್ತೀರಿ, ಪುನಃ ನೀವು ಬರೆದುಕೊಂಡು ಓದಿಲ್ಲ ಅಥವಾ ರೆಕಾರ್ಡಿಂಗ್ ಇದ್ದರೆ ಓದಿಲ್ಲ, ಅದೇನಿರ್ತದೆ, ಅದು ಮರೆತು ಹೋಗ್ತದೆ, ಅದು ನೆನಪು ಉಳಿಯುವುದಿಲ್ಲ, ಅದು ಏನೂ ನಿಮಗೆ ಪ್ರಯೋಜನವಾಗುವುದಿಲ್ಲ. ಅದಕ್ಕೆ ಅಪೊಸ್ತಲರು ಯಾಕೆ ಬರ್ತಾನೆ, ಬರೀ ವಾಕ್ಯನ ಕೇಳುವವರು ಹಾಕ್ಕೊಂಡು ನಡೆಯುವವರಾಗಿರಲಿದೆ ಮೋಸ ಹೋಗುತ್ತೀರಿ. ಅನೇಕರು ಮೋಸ ಹೋಗೋಕ್ಕೆ ಕಾರಣ ಇಷ್ಟೇ, ವಾಕ್ಯ ಕೇಳಿತೀರಿ ಮತ್ತು ವಾಕ್ಯ ನೆನಪಿಲ್ಲ, ಪುನಃ ವಾಕ್ಯ ಓದುವುದಿಲ್ಲ. ಹಾಗಾದರೆ ವಾಕ್ಯ ವಿಧೇಯರಾಗಲಿಕ್ಕೂ ಅವರಿಗೆ ನೆನಪಿರುವುದಿಲ್ಲ, ಹಾಗೆ ಅವರು ಮೋಸ ಹೊಂದುತ್ತಾರೆ, ಕಷ್ಟ ಬಿಡೋದ. ಅದು ಯಾರು ಇಲ್ಲಿ 20 ವಾಕ್ಯದಿದೆ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಅಂದರೆ ತಪ್ಪರೆ ನೀವು ಕೇಳುವ ಸಂದೇಶದಲ್ಲಿ ಬಿಡುಗಡೆ ಮಾಡುವ ಪವಿತ್ರಾತ್ಮನ ಶಕ್ತಿ ಉಂಟು ನಂಬಿರಿ. ಈ ಸಂದೇಶದಲ್ಲಿ ಬಿಡುಗಡೆ ಮಾಡುವ ಅದಕ್ಕೆ ಹೇಳ್ತದೆ ಸರ್ವೋತ್ತಮ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ಅದು ನೋಡಿ ಇನ್ನೂ ನೋಡುತ್ತಲಿರೋನು ವಾಕ್ಯದಲ್ಲಿ ಮರೆತು ಹೋಗೋನಾಗಿರದೆ ಅದರ ಪ್ರಕಾರ ನಡುವಿನಾಗೋದು ತನ್ನ ಧನ್ಯನು. ಇನ್ನು ನೋಡಿದ್ರೆ ಆ ವಾಕ್ಯ ಮರೆತು ಹೋಗದೆ ಪುನಃ ವಾಕ್ಯ ಓದಬೇಕು, ಧ್ಯಾನ ಮಾಡಿದರೆ ಮರೆತು ಹೋಗೋದಕ್ಕೆ ಕಾಪಾಡಿಕೊಂಡು ವಿಧೇಯರಾದರೆ ಅವನ ನಡೆ ಆಗದೆ ಪ್ರೇ ನೀವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಿಮ್ಮ ಕುಟುಂಬದ ಎದುರಿನಲ್ಲಿ ನೀವು ನಿಮ್ಮ ತಲೆ ಎತ್ತಬೇಕಾ, ನಿಮ್ಮ ಸೊತ್ತುಗಳಿಗೆ ನಾವು ಔತಣೆಯನ್ನು ಸಿದ್ಧಪಡಿಸಬೇಕಾ, ನಿಮ್ಮ ಸಾಲಗಾರರಿಗೆಲ್ಲ ಸಾಲವನ್ನು ತೀರಿಸಬೇಕಾ, ಸಂತೋಷ ಸಮಾಧಾನ ಸುಖವನ್ನು ಅನುಭವಿಸ ಒಂದೇ ಕಂಡೀಷನ್ ಪ್ರೇರೆ. ದೇವರ ಈ ಪುಸ್ತಕದಲ್ಲಿ, ಈ ಪ್ರವಾದನೆ ಪುಸ್ತಕದಲ್ಲಿ, ಪ್ರಕಟಣೆ ಎಲ್ಲ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವನು ಧನ್ಯರು ಆಗ್ತಾರೆ. ಆದರೆ ಅದಕ್ಕೆ ನಡೆಯಿಲ್ಲ ಅವರಿಗೆ ಧನ್ಯ ಆಗಲಿಕ್ಕೆ ಬೇರೆ ಯಾವ ಶಾರ್ಟ್ಕಟ್ ಇಲ್ಲ ಎಂಬುದು ಅತಿ ಸ್ಪಷ್ಟ ಇಲ್ಲ, ಇಲ್ಲಿ ನೋಡುವರಾಗಿದ್ದೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಬರೇ 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತ ಒಂದು ಪರಿ ಎಲ್ಲಿ ನೋಡ್ತೇವೆ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರಿಸಬೇಕಾದ್ರೆ ಒಂದು ಕಂಡೀಷನ್, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಫಸ್ಟ್. ಮತ್ತು ಆತನ ಎಣಿಕೆಯಲ್ಲಿ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ ಮೇನಸೇವೆ, ನಿಮ್ಮ ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಳ್ಳಿದ್ರು ಅದು ಆಗದೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನೀವು ಆ ಪ್ರಾರ್ಥನೆಗೆ ಅನುಕೂಲವಾದ ಆಜ್ಞೆಗಳನ್ನು ಅಂದರೆ ಈ ಪ್ರತಿಯೊಂದು ಆಜ್ಞೆಗೆ ವಾಗ್ದಾನ ಉಂಟು. ಪ್ರತಿಯೊಂದು ಆಜ್ಞೆ ಇದ್ದರೆ ಅದಕ್ಕೆ ನಿಮಗೆ ಆಶೀರ್ವಾದ ಬರಬೇಕಾ, ಏನು ಮಾಡಬೇಕು, ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಇದೆ. ಈಗ ಅನೇಕರು ಸಾಲದಲ್ಲಿ ಇದ್ದೀರಿ ಅಂತ ತೋರಿಸ್ತಿದ್ದಾನೆ. ಒಂದು ವಾಗ್ದಾನ ನಿಮಗೆ ತುಂಬ ವಾಗ್ದಾನ, ಒಂದು ವಾಗ್ದಾನ ನಿಮಗೆ ಹೇಳ್ತೇನೆ ಹೇಗೆ ಪ್ರೇ ಮಾಡಬೇಕು ಎಂಬುದಾಗಿ. ಕೀರ್ತನೆ 30ನೇ ಕೀರ್ತನೆ 21ನೇ ವಾಕ್ಯದಲ್ಲಿ ದಾವೀದ ಹೀಗೆ ಹೇಳ್ತಾನೆ, ದುಷ್ಟನು ಸಾಲ ಮಾಡಿ ತೀರಿಸಲಾರದೆ ಹೋಗುವನು, ನೀತಿವಂತನು ತನ್ನ ಸಾಲವನ್ನು ತೀರಿಸಿಕೊಂಡು ಪರೋಪಕಾರಿಯಾಗಿ ಧರ್ಮ ಕೊಡುತ್ತಾನೆಂಬುದಾಗಿ ಅಲ್ಲಿ ವಾಗ್ದಾನ ಕೊಡಲ್ಪಟ್ಟೆ. ಅದು ಇಂಗ್ಲೀಷಲ್ಲಿ ಈ ರೀತಿ ಉಂಟು ಬರೆ. ಹಾಗಾದ್ರೆ ಈಗ ನಮ್ಮ ಸಾಲ ಉಂಟು ಎನಿಸಿ, ಈಗ ಸಾಲದ ಬಿಡುಗಡೆ ಕೊಡುವುದೇವ, ಬಿಡುಗಡೆ ಕೊಡುವುದ ಪ್ರಾರ್ಥನೆ ಮಾಡುತ್ತೀರಿ, ಉಪವಾಸ ಮಾಡುತ್ತೀರಿ. ಆದರೆ ಅದು ಬಿಡಬೇಕಾ, ಏನು ಮಾಡಬೇಕು, ನೀವು ದುಷ್ಟರಿಂದರೇನು ದೇವರಿಗೆ ಕೊಡುವ ದಶಮ ಕಾಣಿಕೆಯಲ್ಲಿ ಕದ್ದುಕೊಳ್ಳೋದು ನೀವು ದುಷ್ಟರು, ನಿಮಗೆ ಸಾಲ ಬಿಡುಗಡೆ ಆಗೋದಿಲ್ಲ. ನೀತಿವಂತರಿಂದರೇನು ಯಾರು ನಿಮಗೆ ಬಂದ ಪ್ರತಿಯೊಂದು ಆದಾಯದಲ್ಲಿ ಸ್ವಲ್ಪ ಸಂಬಳ ಇರ್ಬೋದು, ಏನಿರೋದು ಅದೇ ಫಸ್ಟ್ ಫ್ರೂಟ್ ಪ್ರಥಮ ಫಲದಲ್ಲಿ ದಶಮ ಕಾಣಿಕೆಯನ್ನು ಕೊಡುವುದರೆ ಆ ವಾಕ್ಯ ನೀವು ನೀತಿ ಹೇಳಿದ್ರೆ ನಾನು ನೀತಿವಂತನು, ನನ್ನ ದಶಮಾಂಶ ಕಾಣಿಕೆ ನಾನು ದೇವರಿಗೆ ಕೊಟ್ಟಿದ್ದೇನೆ, ನಿನ್ನ ವಾಗ್ದಾನದ ಪ್ರಕಾರ ನನ್ನ ಸಾಲವನ್ನು ತೀರಿಸಿಕೊಂಡು ಇನ್ನೂ ಹೆಚ್ಚಾಗಿ ನಿನಗೆ ದಶಮ ಕಾಣಿಕೆ ಕೊಟ್ಟು ಸಹಾಯ ಮಾಡೋ. 100% ದೇವರ ಆಜ್ಞೆ ಕೈಕೊಂಡು ನಡೀರಿ, ನಿಮ್ಮ ಕೆಲಸ ನಿಮ್ಮ ಬಿಸ್ನೆಸ್ ಆದ ಮೆಚ್ಚುಗೆ ರೀತಿಯಲ್ಲಿ ಮಾಡಿರಿ ಮತ್ತು ಬೇಡಿಕೊಳ್ಳಿರಿ, ನಿಮಗೆ ಉತ್ತರವು ಆಶೀರ್ವಾದ ಬಿಟ್ಟು ಬರುವುದೇ. ಆದರೆ ದೇವರ ಅವಿಧರಿಕೊಂಡು ಬರೀ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದರು, ನಿಮಗೆ ಉತ್ತರ ಬರುವುದಿಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಈಗೋ ಕಲ್ಲನ್ನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಪ್ರೇರೆ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದ ಈಗೋ ಬೇಗ ಯೇಸು ಕ್ರಿಸ್ತನ ಬರೋಣ ಅತೀ ಹತ್ತಿರವಾಗಿ ಉಂಟು. ಒಂದು ನಿಮ್ಮ ಮರಣ ಯಾವಾಗ ಗೊತ್ತಿಲ್ಲ, ಅಥವಾ ರ್ಯಾಪ್ಚರ್ ಆಗದೆ ಇಲ್ಲದೆ
ಕಲ್ಲನ್ನು ಅಂದರೆ ನಿಮ್ಮ ಮರಣ ಆಗ್ಬೋದು, ಕಲ್ಲನ್ನು ಆಗದೆ ಆ ಯೇಸು ಕ್ರಿಸ್ತ ಬರೋಣದಲ್ಲಿ ಆತನ ಪರಲೋಕ ಹೋಗಬೇಕಾದ್ರೆ ಏನು ಮಾಡಬೇಕು? ನೀವು ವಸ್ತ್ರಗಳು ಯೇಸು ಕ್ರಿಸ್ತ ನಂಬಿಕೆ ಇಡುವಾಗ ನೀಲಿ ಮುಳುಗಿ ತಂದುಕೊಳ್ಳುವಾಗ ದೇವರು ನಿಮಗೆ ನೀತಿ ಎಂಬ ಹಣ್ಣನ್ನು ಕೊಟ್ಟಿದ್ದಾನೆ. ಈ ನೀತಿ ಹಣ್ಣಿಗೂ ಪ್ರತಿದಿನ ದೇವರ ವಾಕ್ಯ ವಿಧಿರಾಗುವ ಮುಖಾಂತರ ಅದು ಶುಭ್ರವಾಗಿ ಕಾಪಾಡಿಕೊಳ್ಳಕ್ಕೆ ಆಗ್ತದೆ. ಒಂದು ವೇಳೆ ದೇವರ ಅವಿಧರಾದರೆ ದೇವರ ಕಡೆ ನಿಲ್ಲುವಂಗೆ ಅದು ಮೇಲಿಗೆ ಆಗುತ್ತೆ. ಅದಕ್ಕೆ ಹೇಳ್ತದೆ, ನಿಮಗೆ ಪರಲೋಕ ಹೋಗಬೇಕಾ, ನಿಮಗೆ ರಫ್ತು ಆಗಬೇಕಾ, ಹಾಗಾದ್ರೆ ಏನು ಮಾಡಬೇಕು? ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನ ಗುರಿಯಾದನೆಂದು ಎಚ್ಚರವು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳಲು. ನಿಮ್ಮ ವಸ್ತ್ರ, ನಿಮಗೆ ಕೊಟ್ಟ ನೀತಿ ವಸ್ತ್ರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು? ವಿಧೇಯತೆಯಲ್ಲಿ ಕಾಪಾಡಿಕೊಳ್ಳಬೇಕು. ನೀವು ವಿಧೇಯರಾದರೆ ನಿಮ್ಮ ವಸ್ತ್ರಕ್ಕೆ ಯಾವ ಮೇಲಿಗೆ ಇಡುವುದಿಲ್ಲ. ಅವಿಧೇಯರಾದರೆ ಆ ನಿಲುವಂಗಿಗೆ ಮೇಲಿರೋದಕ್ಕೆ ಆ ಕೊಟ್ಟ ನಿಲುವಂಗಿಯನ್ನು ದಿನಾದ ವಿಧೇಯರಾದರೆ ಅದು ಶುಭ್ರವಾಗಿರ್ತದೆ, ಅವರು ಪರಲೋಕ ಹೋಗುತ್ತಾರೆ ಎಂಬುದಾಗಿ ಇದರ್ಥ ಆಗದೆ ಈ ಸಂಗತಿಗಳನ್ನು ನಿಮ್ಮ ಜೊತೆ ಮಾಡುವುದಾದರೆ 100% ಪರಲೋಕ ಹೋಗುತ್ತೀರಿ ಮತ್ತು ಅಷ್ಟೇ ಅದೇ ಈ ಲೋಕ ದಂಡರಾಗ್ತೀರಿ. ದೇವರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇವಾಗಲೂ ಪ್ರತಿಯೊಬ್ಬ ವೀಕ್ಷಕರಿಗೆ ದೇವನ ವಾಕ್ಯಕ್ಕೆ ವಿಧೇಯರಾಗುತ್ತಾ ಹೃದಯ ಕೊಟ್ಟು ಪ್ರತಿಯೊಂದು ವಾಕ್ಯವನ್ನು ಕೈಕೊಂಡು ನಡೆದುಕೊಂಡು ನೀವಾಗ ಎಲ್ಲ ಆಶೀರ್ವಾದ ಹೊಂದಿಕೊಂಡು ಎಲ್ಲ ಕಷ್ಟದಿಂದ, ಎಲ್ಲ ಸಮಸ್ಯೆಯಿಂದ, ಎಲ್ಲ ಸಾಲಿಂದ ಬಿಡುಗಡೆ ಹೊಂದುವಂತೆ, ಅಷ್ಟೇ ನಮ್ಮ ಬರೋಣಕ್ಕೆ ಆ ಪರಲೋಕ ಹೋಗ್ಲಿಕ್ಕೆ ಎಲ್ಲರೂ ಸಿದ್ಧರಾಗುವಂತೆ ಪ್ರತಿಯೊಬ್ಬರ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ನಾನು ತಿಳಿದು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂಘ ಪ್ರತಿ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.